हर हर महादेव। विश्व गुरु बसवेश्वर महात्मा की जय। जगन्माता अक्का महादेवी माता की जय। ज्ञान निधि चन्न बसवेश्वर महात्मा की जय। सकल शरण संतों की जय। ओम श्री गुरु बसवलिंगाय नमः। प्रथमंतु बसवಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ, ಆಕಾಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಬಕ್ಕುತನಾದನು ಗುರುವೇ ಯೋಗಿನಾಥ. ಪ್ರಥಮದಲ್ಲಿ ಜಗತ್ತಿನೊಡೆಯ ಪರಮಪ್ರಭು ಪರಮಾತ್ಮನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ ಧರ್ಮಗುರು ಬಸವ ತಂದೆಯನ್ನು ನೆನೆದು ಜಂಗಮ ಜ್ಯೋತಿ ಮಹಾತಪಸ್ವಿ ಅತನಿಯ ಮುರುಗೇಂದ್ರ ಶಿವಯೋಗಿಗಳ ದಿವ್ಯ ಅಂತರಾತ್ಮಕ್ಕೆ ನತಮಸ್ತಕನಾಗಿ ಎನ್ನ ದೀಕ್ಷಾ ಗುರುಗಳು ಜ್ಞಾನ ಗುರುಗಳಾಗಿರುವಂತಹ ಪೂಜ್ಯ ಡಾಕ್ಟರ್ ಮಾತೆ ಮಹಾದೇವಿ ತಾಯಿಯವರ ದಿವ್ಯ ಅಂತರಾತ್ಮಕ್ಕೆ ನತಮಸ್ತಕನಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಸಂಗೀತದವರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನ ಸಲ್ಲಿಸಿ, ಧ್ವನಿವರ್ಧಕದವರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನ ಸಲ್ಲಿಸಿ, ಯೂಟ್ಯೂಬ್ ನೇರ ಪ್ರಸಾರ ಕೊಡುತ್ತಿರುವಂತಹ ಅವರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ಒಟ್ಟಾರೆಯಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ. ಎಲ್ಲಾರು ಹೇಳ್ರಿ ಬಾಯಿ ತುಂಬಾ ಶರಣು ಶರಣಾರ್ಥಿ. ಬಾಯಿ ತುಂಬಾ ಹೇಳಿ ಹಲ್ಲಿನ ಸಟ್ಟ ಕಿತ್ ಬಿಡಾಕಿಲ್ಲ ಏನ್ರಿ, ಅಲ್ಲೇ ಇರ್ತಾವ. ಏನ್ ಒಂದ್ಸಲ ಹುಟ್ಟೋದೊಂದ್ ಇರ್ತೈತಿ, ಹೋಗೋದೊಂದ್ ದಿನ ಇರ್ತೈತಿ. ಏನ್ ಮಾಡ್ಬಿಡೋದಪ್ಪ ಅಂದ್ರೆ ಬಾಯಿ ತುಂಬಾ ಶರಣು ಶರಣಾರ್ಥಿ ಹೇಳ್ಬಿಡೋದು. ನೋಡ್ರಿ ಹೆಂಗ ಗಡಿಗೆ ಹಾಕಿ ಕುದಿಸ್ದಂಗ ಆಗತ್ತ. ಮಳೆಗಾಲ ಇದು, ಮಳೆಗಾಲ ಇದ್ರು ಕೂಡ ಗಡಿಗೆ ಹಾಕಿ ಎನಸ್ ಕೂದಿಸ್ತಾರ ನೋಡಿರಿ, ಹಂಗ ಅನುಭವ ಆಗಾಕತ್ತೈತಿ. ಎಂತ ಮಳೆಗಾಲ ಹೋಯ್ತು, ಬೇಸಿಗೆ ಕಾಲದಲ್ಲಿ ಬೇಸಿಗೆ ಕಾಲ ಅಂತೂ ತಲೆ ಮೇಲೆ ಬೆಂಕಿ ಸುರಿದಂಗ ಬೇಸಿಗೆಗಾಲ ಈ ವರ್ಷ. ಹಾಗಾಗಿ ಜನರ ಜೀವನ ಅಸ್ತವ್ಯಸ್ತ ಆಗ್ತಾ ಇದೆ. ಮಳೆ ಸುರಿಲಿಕ್ಕೆ ಪ್ರಾರಂಭ ಆಯ್ತಂದ್ರೆ ಕಂಟಿನ್ಯೂ ಆಗಿ ಬ್ಯಾಸರಾಗೋ ಮಠ, ಜೀವ ಬಲಿ ತಗೋ ಮಠ ಸುರಿತದೆ. ನಿಂತ ಹೋಯ್ತಪ್ಪ ಅಂತಂತಂದ್ರೆ ಗಂಟ್ಲಾರಿ ಒಕ್ಕ ಒಕ್ಕ ಜೀವ ಬಿಡ್ಬೇಕು, ಹಂಗ ನಿಂತು ಬಿಡುತ್ತೆ. ಈ ಕಾಲಘಟ್ಟದ ವಿಚಿತ್ರ ಇದೆ. ನಾವ್ ಮಾಡುವಂತ ಕಾರ್ಯಗಳಂತ ಹೋದಾವ್ ಏನ್ರಿ, ನಾವ್ ಮಾಡುವಂತ
ಮನುಷ್ಯರು ಮಾಡುವಂತ ಕೆಲಸಗಳು ಅಷ್ಟು ಒಳ್ಳೆ ಪುಣ್ಯದ ಕಾರ್ಯಗಳು ಅದಾವ ಈಗಿನ ಕಾಲದಲ್ಲಿ. ಅದಕ್ಕಾಗಿ ಮುರಗೋಡದ ಮಹಂತ ಶಿವಯೋಗಿಗಳ ಮಾತನ್ನ ಹೇಳ್ತಾ ಇದ್ರು, ಮಳಿ ನಮ್ಮ ಸಲುವಾಗಿ ಆಗಾಕತ್ತಿಲ್ರಿಪ್ಪ, ಅದು ಪ್ರಾಣಿ ಪಕ್ಷಿಗಳ ಸಲುವಾಗಿ ಆಗಾಕತ್ತೈತಿ ಅಂತ ಒಂದು ಮಾತು ಹೇಳ್ತಾರೆ. ಮುರಗೋಡದ ಮಹಂತ ಶ್ರೀಗಳು ಏನ್ ಹೇಳ್ತಿದ್ರಪ್ಪ ಅಂತಂದ್ರೆ, ಮಳಿ ಮನುಷ್ಯರ ಸಲುವಾಗಿ ಆಗಾಕತ್ತಿಲ್ಲ, ಆ ಪ್ರಾಣಿ ಪಕ್ಷಿಗಳ ಸಲುವಾಗಿ ಆಗಾಕತ್ತೈತಿ ಅಂತ ಹೇಳಿ. ಇವಾಗಾದ್ರೂ ಕೂಡ ಅದೇ ಮಾತನ್ನ ನಾವು ಹೇಳ್ಬೇಕಾಗ್ತದೆ. ಪ್ರಾಣಿ ಪಕ್ಷಿಗಳ ಸಲುವಾಗಿ ಮಳೆ ಆಗ್ತದೆ ವಿನಃ ನಮಗೋಸ್ಕರವಾಗಿ ಮಳೆ ಆಗ್ತಾ ಇಲ್ಲ. ಯಾಕಂದ್ರೆ ದೇವ್ರು ನಮ್ಮನ್ನ ನೋಡಿ ಮಳೆ ಆಗೋದು ಬಿಡುತ್ತಪ್ಪ ಅಂತಂತಂದ್ರ ಅವೆಲ್ಲ ಏನ್ ತಿನ್ಬೇಕು, ಅವೆಲ್ಲ ಏನ್ ಕುಡಿಬೇಕು. ಅದಕ್ಕಾಗಿ ಅವಕ್ಕೂ ಕೂಡ ಸ್ವಚ್ಛಂದವಾಗಿ ಹಾರಾಡ್ಲಿಕ್ಕೆ, ಸ್ವಚ್ಛಂದವಾಗಿ ಜೀವನವನ್ನ ಮಾಡ್ಲಿಕ್ಕೆ ದೇವರು ಅವಕಾಶವನ್ನು ಕೊಟ್ಟಿರೋದ್ರಿಂದ ಅವುಗಳ ನೆರಳಲ್ಲಿ ನಾವು ನೀವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಶರಣ ಬಂಧುಗಳೇ. ಹಾಗಾಗಿ ಗುರು ಬಸವಣ್ಣನವರ ಜೀವನವನ್ನ ನಾವು ನೀವೆಲ್ಲರೂ ಕೂಡ ನೋಡ್ತಾ ಇದ್ವಿ. ಜನನ ಆದ ತಕ್ಷಣ ಕಣ್ ತೆಗಿಲಿಲ್ಲ, ಬಾಯಿ ತೆಗಿಲಿಲ್ಲ. ಯೋಗಿಗಳ ದರ್ಶನ ಆದ ತಕ್ಷಣ ಜಗತ್ತನ್ನ ದರ್ಶನ ಮಾಡಿಕೊಳ್ಳುವಂತಹ ಗುರು ಬಸವಣ್ಣನವರು ಕಾರ್ಯಕಲಾಪ ಅಲ್ಲಿಗೆ ಪ್ರಾರಂಭ ಆಯ್ತು. ಯಾವ್ದ್ರಿ ಕಾರ್ಯಕಲಾಪ ಅಲ್ಲಿಗೆ ಪ್ರಾರಂಭ ಆಯಿತು. ಬಹಳ ಸಂಪ್ರದಾಯವನ್ನ ಪ್ರತಿಪಾದನೆ ಮಾಡುವಂತಹ ಗುರು ಬಸವಣ್ಣನವರು ಹುಟ್ಟಿರುವಂತಹ ಮನೆತನ ಅದು. ಬಹಳಷ್ಟು ಸಂಪ್ರದಾಯವಾದಿಗಳು, ಸಂಪ್ರದಾಯಗಳನ್ನ ಮಂಡಿಸುವಂತವರು, ಸಂಪ್ರದಾಯಗಳನ್ನ ಒಪ್ಪತಕ್ಕಂಥವ್ರು, ಸಂಪ್ರದಾಯಗಳ ನೆಲೆಗಟ್ಟಿನ ಮೇಲೆ ಬದುಕ್ತಾ ಇರುವಂತವರು ಆ ಒಂದು ಪ್ರಬಲವಾಗಿರುವಂತ ಬಸವಣ್ಣನವರ ಸಮುದಾಯ ಅದು. ಜ್ಞಾನ ಮಾರ್ಗಕ್ಕಿಂತಲೂ ಕರ್ಮ ಮಾರ್ಗಕ್ಕೆ ಹೆಚ್ಚಿನ ಒತ್ತು ಕೊಡುವಂತಹ ಸಮುದಾಯ ಅದು. ಅಂತಹ ಪ್ರತಿಷ್ಠಿತ ಕುಟುಂಬದೊಳಗಡೆ ಮಾದರಸ ಮತ್ತು ಮಾದಲಾಂಬಿಕೆ ಮಗನಾಗಿ ಜನಿಸಿರುವಂತಹ ಗುರು ಬಸವಣ್ಣನವರು ಜನಿಸುವುದ್ರ ಬಗ್ಗೆ ಕೆಲವೊಂದು ಊಹಾಪೋಹಗಳು ನಮ್ಮಲ್ಲಿ. ಜನಿಸುವುದ್ರ ಬಗ್ಗೆ ಊಹಾಪೋಹಗಳದಾವ್. ಏನಂತ, ಹೆಂಗ್ ಜನಿಸ್ತಾರೆ ಮಹಾತ್ಮರು, ಯೋಗಿಗಳು, ಸಾಧುಗಳು, ಸತ್ಪುರುಷರು ಹೆಂಗ್ ಹುಟ್ಟುತ್ತಾರಪ್ಪ ಅಂದ್ರೆ ಒಂಚೂರು ಬಣ್ಣ ಹಚ್ತೀವಿ ಅದಕ್ಕೆ ಸಾಹಿತಿಗಳು ಬಣ್ಣ ಹಚ್ಚಿ ಹುಟ್ಸಾಕ್ ಪ್ರಯತ್ನ ಮಾಡ್ತೀವಿ. ಹೆಂಗಪ್ಪ ಅಂತಂತಂದ್ರೆ ಅವರು ತಾಯಿ ಗರ್ಭದಿಂದ ಬಂದಿಲ್ಲ. ಅವ್ರನ್ನ ಹೆಂಗ್ ಹುಟ್ಟಿಸ್ತೀವ್ರಿ ನಾವೆಲ್ಲ? ಕಲ್ಲೊಳಗೆ ಹುಟ್ಟಿಸ್ತೀವಿ. ಲಿಂಗದಿಂದ ಉದ್ಭವ ಆದ್ರು, ಆಮೇಲೆ ಆಕಾಶದಿಂದ ಅವರು ಕೆಳಗಡೆ ಬಿದ್ರು, ಆಮೇಲೆ ಅವರು ಬಾಳಿ ಎಲೆಯಾಗಿ ಹುಟ್ಟಿದ್ರು, ಆಮೇಲೆ ಅವ್ರು ಗಿಡದಾಗಿಂದ ಉದುರಿದ್ರು. ಇದೆಲ್ಲವೂ ಸುಳ್ಳಿದೆ. ಪ್ರತಿಯೊಬ್ಬರು ಬರಬೇಕಾದ್ರೆ, ಭೂಮಿಗೆ ಬರಬೇಕಾದರೆ ತಾಯಿಯ ಗರ್ಭದಿಂದಲೇ ಬರಬೇಕು. ಚನ್ನಬಸವಣ್ಣನವರು ಬೆಣ್ಣಿನಿಂದ ಹುಟ್ಟಿದ್ರು ಅಂತ ಹೇಳ್ತಾರೆ, ಅಪ್ಪಟ ಸುಳ್ಳು. ಯಡಿಯೂರು ಸಿದ್ಧಲಿಂಗೇಶ್ವರರು ಆಕಾಶದಿಂದ ಹಾರಿಕೊಂಡು ಬಂದ್ರು ಅಂತ ಹೇಳ್ತಾರೆ, ಅಪ್ಪಟ ಸುಳ್ಳು. ಗರಗದ ಮಡಿವಾಳೇಶ್ವರರು ಬಾಳೆಯಲ್ಲಿ ಒಳಗೆ ಹುಟ್ಟಿದ್ರು ಅಂತ ಹೇಳ್ತಾರೆ, ಅಪ್ಪಟ ಸುಳ್ಳು. ಇದು ಹೆಂಗಪ್ಪ ಅಂತಂದ್ರ ನಾವು ಪ್ರವಚನ ಮಾಡಿದ್ರೆ ಸ್ವಲ್ಪ ವೈಜ್ಞಾನಿಕವಾಗಿರ್ಬೇಕು, ಸತ್ಯಕ್ಕೆ ಸಮೀಪವಾಗಿರುವಂತದ್ದು ಇರ್ಬೇಕು, ಸತ್ಯಕ್ಕೆ ದೂರವಾಗಿರುವಂತದ್ದು ಹೇಳಿದ್ರೆ ಅದು ನಂಬೋ ಕಾಲ ಇತ್ತು, ಅದು ಮೂಢನಂಬಿಕೆ ನಂಬೋ ಕಾಲ. ಆದ್ರೆ ಈಗ ಕಾಲ ಇಲ್ಲ. ತಂತ್ರಜ್ಞಾನದ ಯುಗ ಬಂದೈತಿ. ತಂತ್ರಜ್ಞಾನದ ಯುಗ ಬಂದಾಗ ಈಗ ಕಾಲ ಹೋಗಿಬಿಟ್ಟೈತಿ. ಯಾಕಪ್ಪ ಅಂತಂದ್ರೆ ಇಲ್ಲೇ ಕುತ್ಕೊಂಡು ನಾವು ಬೇಕಾದವ್ರನ್ನ ಸಂಪರ್ಕ ಮಾಡಬಹುದು ಅಂತ ಕಾಲ ಇದು. ಅದಕ್ಕಾಗಿ ಅವ್ರು ಬಾಳಿಯಲ್ಲಿ ಒಳಗೆ ಹುಟ್ಟಲಿಲ್ಲ, ಅವ್ರ ಆಕಾಶದಿಂದ ಹಾರ್ಕೊಂಡು ಬರ್ಲಿಲ್ಲ. ಇನ್ನು ಕೆಲವೊಬ್ರು ಕಲ್ಲೊಳಗೆ ಹುಟ್ಟಿದ್ರು, ಕಲ್ಲೊಳಗೆ ಕಪ್ಪು ಹುಟ್ಟುತ್ತಾವ, ಮನುಷ್ಯರು ಹುಟ್ಟಂಗಿಲ್ಲ. ಸಾಧನೆ ಅನ್ನುವುದರಿಂದ ದೊಡ್ಡವರಾಗ್ತಾರೆ, ಸಾಧನೆ ಮಾಡುವುದರಿಂದ ದೊಡ್ಡವರಾಗ್ತಾರೆ, ಸಾಧನೆ ಮಾಡುವುದರಿಂದ ಯೋಗಿಗಳಾಗ್ತಾರೆ, ತಮ್ಮ ತಮ್ಮ ಅಂತರ್ ಮನಸ್ಸಿನಿಂದ ಯೋಗಿಗಳಾಗ್ತಾರೆ. ಎಲ್ಲರೂ ಭೂಮಿಗೆ ಬರುವಾಗ ಹೆಂಗ್ ಬರ್ಬೇಕ್ರಿ? ತಾಯಿಯ ಗರ್ಭದಿಂದಲೇ ಬರಬೇಕು. ಅದನ್ನ ಬಿಟ್ಟು ಬೇರೆ ಮಾರ್ಗ ಇಲ್ಲ. ಎಲ್ಲರೂ ಜಗತ್ತಿನ ಎಷ್ಟು ಮಂದಿ ಮಹಾತ್ಮರದಾರಲ್ಲ ಅವರೆಲ್ಲರೂ ತಮ್ಮ ತಾಯಿಯ ಹೊಟ್ಟೆಯಿಂದ ಹುಟ್ಟಿ ಬಂದವರಾಗಿದ್ದಾರೆ. ಬಸವಣ್ಣನವರು ಕೂಡ ತಾಯಿಯ ಹೊಟ್ಟೆಯಿಂದ ಹುಟ್ಟಿ ಬಂದವರು. ಅದಕ್ಕೆ ಹೇಳ್ತಾರೆ, ಬಲೆಗಂಡಲ್ಲದೆ ಪಿಂಡಕ್ಕೆ ನೆಲೆಗಾಶ್ರಯವಿಲ್ಲ. ಬಹಳ ಅದ್ಭುತವಾಗಿ ಹೇಳ್ತಾರ ಅವ್ರು. ಎಲ್ಲ ಹೆಣ್ಮಕ್ಳು ಮುಟ್ಟುಗಟ್ಟಿ ಆದಾಗಣ ಒಂದು ಮಗು ತಯಾರ ಆಗ್ತದೆ, ಆ ನಂತರ ಅದಕ್ಕೆ ಜೀವ ಬರ್ತದೆ, ಆ ನಂತರ ಅದು ಒಂದು ಪಂಚಭೂತಗಳಿಂದ ಬರುವಂತಹ ಈ ಗಾಳಿ, ಈ ನೀರು, ಆ ನಂತರ ಈ ಅಗ್ನಿ, ಈ ಆಕಾಶ ತತ್ವ, ಈ ಭೂಮಿ ತತ್ವ, ಈ ಪಂಚ ತತ್ವಗಳಿಂದ ಶರೀರ ನಿರ್ಮಾಣ ಆಗ್ತದೆ.
ವಾಯು ತತ್ವ. ಗಾಳಿ ತತ್ವ ಹೆಂಗಿದೆ ನೋಡ್ರಿ ನಮ್ಮ ಶರೀರದೊಳಗಡೆ. ಗಾಳಿ ತತ್ವ ಯಾವುದು? ಉಸಿರಾಡ್ತೀವಲ್ಲ, ಇದ್ಯಾವ್ದು? ಇದು ಗಾಳಿಯ ತತ್ವ. ಪ್ರತಿಯೊಂದು ಕಡೆ ಗಾಳಿ ಇದೆ ನಮ್ಮ ಶರೀರದೊಳಗಡೆ ಏನ್ರಿ? ಪ್ರತಿಯೊಂದು ಕಡೆ ಗಾಳಿ ಇದೆ. ಗಾಳಿ ಇಲ್ಲಪ್ಪ ಅಂತಂತಂದ್ರೆ ನಾವ್ಯಾರು ಬದುಕಲಿಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲರ ಹತ್ರ ಗಾಳಿ ಐತ್ ನೋಡ್ರಿ. ನರದೊಳಗ್ ಸಹಿತ ಗಾಳಿ ಐತೆ ಅಂತ ಹೇಳ್ತಾರೆ. ನರದೊಳಗೇನ್ರಿ ಗಾಳಿ ಇದೆ. ಹೆಂಗ ಗಾಳಿ ಐತ್ರಿ ಅಂತ ನೀವು ಕೇಳ್ಬೋದು. ಸಲೈನ್ ಹಾಕಿರ್ತೀರಿ. ಸಲೈನ್ ಹಾಕಿದಾಗ ಡಾಕ್ಟರ್ ಸಲೈನ್ ಬಾಟ್ಲ್ ಖಾಲಿ ಐತಂದ್ರೆ ವಾಪಸ್ ರಕ್ತ ಜಗ್ತೈತೆ, ಹೌದಲ್ರಿ? ರಕ್ತವನ್ನ ಏನ್ ಮಾಡ್ತೈತಿ? ವಾಪಸ್ ಜಗ್ತೈತಿ. ಕಾರಣ ಅದ್ರೊಳಗಡೆ ಗಾಳಿ ಇದೆ. ಯಾರಾದ್ರೂ ಈಗ ಒಬ್ರು ಹೊಳೆ ಮುನಿಗಿ ತೀರ್ ಹೋದ್ರಪ್ಪ ಅಂತಂತಂದ್ರೆ 3 ದಿನ ಅವ್ರ ಶರೀರ ಮ್ಯಾಲ ಕೆಳಂಗಿಲ್ಲ. ಅಂದ್ರೆ ಎಲ್ಲಾ ಗಾಳಿಗಳು ಹೋಗೋವರೆಗೂ ಕೂಡ ಅದು ಮ್ಯಾಲ ಕೆಳಂಗಿಲ್ಲ. ಎಲ್ಲಾ ಗಾಳಿ ಅದ್ರ ಗುಣ ಅದು ಕುಡ್ಕೊಂತಪ್ಪ ಅಂತಂತಂದ್ರ ಶರೀರ ಹೊಳಿ ಒಳಗಿಂದ ಮುಳುಗದವ್ರದ್ದು ಮ್ಯಾಲ ಹೇಳ್ತೈತಿ. ಇದಂತೂ ನಿಮ್ಗೆ ಗೊತ್ತಿದ್ದ ಮಾತೈತಿ. ಅದಕ್ಕಾಗಿ ಗಾಳಿ ಹೆಂಗಪ್ಪ ಅಂತಂತಂದ್ರೆ ಗಾಳಿ ನಮ್ಮ ಶರೀರಕ್ಕೆ ಅವಶ್ಯವಾಗಿರುವಂತಹ ಇದು ಪ್ರಾಣ ಶಕ್ತಿ. ವಾಯುವಿನಿಂದ ನಿರ್ಮಾಣ ಆಗಿರುವಂತಹ ಶರೀರ, ಮಣ್ಣಿನಿಂದ ನಿರ್ಮಾಣವಾಗಿರುವಂತಹ ಶರೀರ, ಆಕಾಶ ತತ್ವದಿಂದ ನಿರ್ಮಾಣ ಆಗಿರುವಂತಹ ಶರೀರ, ಭೂಮಿ ತತ್ವದಿಂದ ನಿರ್ಮಾಣ ಆಗಿರುವಂತಹ ಶರೀರ, ನೀರಿನ ತತ್ವದಿಂದ ನಿರ್ಮಾಣವಾಗಿರುವಂತಹ ಶರೀರ. ನಮಗೆ ನೀರೊಳಗೆ ಆಗ್ತದೆ, ಬೆವರು ಬರ್ತದೆ. ಇದಕ್ಕೆಲ್ಲ ಕಾರಣ ಯಾವುದು? ನಮ್ಮ ಶರೀರದೊಳಗಡೆ ನೀರಿನ ತತ್ವ ಇದೆ ಅಂತ ಅರ್ಥ. ಅದಕ್ಕ ಅಂಗಾಂಗಗಳು ಅಂತ ಕರೀತಾರೆ. ಅಂಗಾಂಗಗಳಿಗೆ ಲಿಂಗಾಂಗ ಯೋಗ ಸಾಮರಸ್ಯವಾದಾಗ ಆ ವ್ಯಕ್ತಿ ಮುಕ್ತಿಯನ್ನ ಹೊಂದುತ್ತಾನೆ, ಶಿವಯೋಗಿ ಆಗ್ತಾನೆ. ಪರಮ ಸತ್ಯವಾಗಿರುವಂತಹ ಸಿದ್ಧಾಂತವನ್ನ ಬಿಚ್ಚಿಟ್ರು. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ ನೋಡ್ರಿ, ಗುರು ಬಸವಣ್ಣನವರು ಅವ್ರು ಸ್ಪಷ್ಟವಾಗಿ ಹೆಂಗ್ ಹುಟ್ಟಿದ್ರಪ್ಪ ಅಂತಂತಂದ್ರೆ ತಾಯಿಯ ಗರ್ಭದಿಂದ ಬಂದವರಾಗಿದ್ರು. ಅವ್ರಿಗೂ ಕೂಡ ನಮ್ಮಂತಾದೇ ಶರೀರವನ್ನ ಹೊತ್ತುಕೊಂಡು ಹುಟ್ಟಿದ್ರು. ಪರಿಪೂರ್ಣ ಮಾನವ ಬಸವಣ್ಣ. ಯಾವ್ದ್ರಿ? ಪರಿಪೂರ್ಣ ಮಾನವ ಬಸವಣ್ಣ. ಕುಂಡಲಿನಿ ಯೋಗ, ರಾಜಯೋಗ, ಕ್ರಿಯಾಯೋಗ ಎಲ್ಲ ಯೋಗಗಳನ್ನು ಸಿದ್ಧಿ ಮಾಡಿಕೊಂಡಿರುವಂತಹ ಆ ಒಂದು ಶಕ್ತಿ ಏನಿದೆಯಲ್ಲ ಅವರಿಗೆ ಹುಟ್ಟುತನ ಅಳವಟ್ಟಿತ್ತದು. ಅದಕ್ಕಾಗಿ ಒಂದು ಮಾತನ್ನ ಹೇಳ್ತಾರೆ ನೋಡ್ರಿ, ಹೆಂಗಿದ್ರಪ್ಪ ಅಂತಂದ್ರೆ ಬಸವಣ್ಣನವರು ಬಹಳ ಅದ್ಭುತವಾದ ಒಂದು ಮಾತನ್ನ ಹೇಳ್ತಾರ. ಎಲ್ಲಾ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಎಲ್ಲಾ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಚೆಲ್ಲಿದನು ತಂದು ಶಿವ ಬೆಳಕ, ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗೆ, ಸೊಲ್ಲೆತ್ತಿ ಜನವು ಹಾಡುವುದು. ಎಲ್ಲಾ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಚೆಲ್ಲಿದನು ತಂದು ಶಿವ ಬೆಳಕ. ಅವ್ರು ಯಾಕೆ ಭೂಮಿಗೆ ಬಂದ್ರು ಅಂತಂದ್ರ ಆ ಶಿವನ ಬೆಳಕನ್ನ ಚೆಲ್ಲಾಕ್ ಬಂದ್ರು ಅಂತ ಹೇಳ್ತಾರೆ. ನಾವು ನೀವಲ್ಲ, ಈ ದೇಶದ ಜನಪದ ಸಾಹಿತ್ಯ ಹೇಳ್ತದೆ, ಎಲ್ಲಾ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗೆ, ಸೊಲ್ಲೆತ್ತಿ ಜನವು ಹಾಡುವುದು. ಮುಂದೆ ಹೇಳ್ತಾರ ನೋಡ್ರಿ, ಉತ್ತಿ ಬಿತ್ತುವ ಮಂತ್ರ ಬಿತ್ತಿ ಬೆಳೆಯುವ ಮಂತ್ರ, ಉತ್ತಿ ಬಿತ್ತುವ ಮಂತ್ರ ಬಿತ್ತಿ ಬೆಳೆಯುವ ಮಂತ್ರ, ಸತ್ಯ ಶಿವ ಮಂತ್ರ ನಿನ್ನೆಸರು, ಸತ್ಯ ಶಿವ ಮಂತ್ರ ನಿನ್ನೆಸರು ಬಸವಯ್ಯ, ಮರ್ತ್ಯದೊಳು ಮಂತ್ರ ಜೀವನಕ್ಕೆ, ಮರ್ತ್ಯದೊಳು ಮಂತ್ರ ಜೀವನಕ್ಕೆ. ಎಲ್ಲಾ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಚೆಲ್ಲಿದನು ತಂದು ಶಿವ ಬೆಳಕ, ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗೆ, ಸೊಲ್ಲೆತ್ತಿ ಜನವು ಹಾಡುವುದು. ಬಹಳ ಅದ್ಭುತವಾಗಿ ಹೇಳ್ತಾರೆ. ಈ ಜನಪದ ಸಾಹಿತ್ಯವನ್ನ ಬಹಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಬರಿತಾ ಹೋಗ್ತಾರೆ. ಉತ್ತಿ ಬಿತ್ತುವ ಮಂತ್ರ ಬಿತ್ತಿ ಬೆಳೆಯುವ ಮಂತ್ರ, ಸತ್ಯ ಶಿವ ಮಂತ್ರ ನಿನ್ನೆಸರು ಬಸವಯ್ಯ, ಮರ್ತ್ಯದೊಳು ಮಂತ್ರ ಜೀವನಕ್ಕೆ ಅಂತ ಹೇಳಿ ಬಹಳ ಅದ್ಭುತವಾಗಿರುವಂತಹ, ಸತ್ಯಕ್ಕೆ ಸಮೀಪವಾಗಿರುವಂತಹ ಬಸವಣ್ಣನವರು ಹುಟ್ಟು ಇನ್ನು ಮೇಲೆ ಶುರುವಾಗ್ತದೆ ನೋಡಿ. ಮನೆ ಒಳಗಡೆ ಸಂಪ್ರದಾಯವಾದಿಗಳು ತಂದೆ ತಾಯಿ ದೇವ್ರ ಪೂಜೆ ಮಾಡ್ಲಾರ್ದೆ ಒಂದು ಹನಿನೂ ಕೂಡ ಮನೆ ಒಳಗಡೆ ಬಾಯಿ ಒಳಗಡೆ ನೀರು ಹಾಕ್ತಾ ಇರ್ಲಿಲ್ಲ. ಅಂತಹ ಸಂಪ್ರದಾಯಸ್ಥ ಬ್ರಾಹ್ಮಣರ ಕುಟುಂಬ ಅದು. ತಾಯಿ ಅಕ್ಕನಾಗಾಯಿ ಒಬ್ಬಳೇ ನನ್ನ ಮಗಳಿದ್ಲು. ಬಸವಣ್ಣನವರು ಬೆಂಗಾವಲಾಗಿ ಒಬ್ಬನೇ ಗಂಡು ಮಗ ವಂಶದ ಉದ್ಧಾರವನ್ನ ಮಾಡ್ಬೇಕಂತ ಹೇಳಿ, ಕುಲವನ್ನ ಉದ್ಧಾರ ಮಾಡ್ಬೇಕಂತ ಹೇಳಿ ವಂಶೋದ್ಧಾರಕನಾಗಿ ಬಂದಿರತಕ್ಕಂತಹ ಗುರು ಬಸವಣ್ಣನವರು ಬಿದಿಗೆಯ ಚಂದಿರನಂತೆ ದಿನೇ 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 ಬೆಳಿತಾ ಇದ್ದಾರೆ. ಆ ಬೆಳಿತಾ ಇರುವಂತಹ ಸಂದರ್ಭದೊಳಗಡೆ
ತಂದೆ ಮಾದರಸ ಒಂದು ಕಡೆ ಖುಷಿ ತರುವಂತ ವಿಚಾರ ಆದ್ರೆ ಒಂದು ಕಡೆ ರಾಜ್ಯಭಾರವನ್ನ ತಾನೇ ಮಾಡಬೇಕಾಗಿತ್ತು. ಇಡೀ ಅಗ್ರಹಾರ ಮಾದರಸನ ಕಪಿಮುಷ್ಟಿಯಲ್ಲಿತ್ತು. ಸುಂದರವಾಗಿರುವಂತ ಕುಟುಂಬ ಅದು. ಆ ಕುಟುಂಬದೊಳಗಡೆ ಬಸವಣ್ಣವರು ಯಾವತ್ತು ಜನಿಸಿದ್ರಲ್ಲ ಅವತ್ತಿನಿಂದ ಕ್ರಾಂತಿ ಪ್ರಾರಂಭವಾಗಿದೆ. ಎಲ್ಲಿಂದರೆ ಹುಟ್ಟಿದ ಗಳಿಗೆಯಿಂದ ಅಂತ ಹೇಳ್ತೀವಿ ನಾವು. ಮೊನ್ನೇನು ಶಿಕ್ಷೆ ಕಡಿಮೆ ಆಯ್ತಲ್ಲ, ಗಂಡು ಮಗ ಹುಟ್ಟಿದಂತ ಹೇಳಿದ ತಕ್ಷಣ ಶಿಕ್ಷೆ ಮಾಡೋದನ್ನು ಬಿಟ್ಟು ಗಬಕ್ಕಂತ ಎದ್ದೋಗ್ಬಿಟ್ಟ ಮಾದರಸ. ಈ ಹುಡುಗ ಬದುಕಿತು, ಈ ಹುಡುಗ ಬದುಕೊಂಡು ಬಿಡುತ್ತಿದ್ದು. ಆಮೇಲೆ ನೋಡ್ರಿ ಒಂದ್ ದಿವಸ ಬಸವಣ್ಣವ್ರು ಬೆಳಿತಾ 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 ದೊಡ್ಡವರಾಗಿ ಬಿದಿಗೆ ಚಂದ್ರನಂತೆ ಬೆಳೆದು ಅವರು ಆಡ್ತಾ ಇದ್ದಾರೆ, ಹಾಡ್ತಾ ಇದ್ದಾರೆ, ಎಲ್ಲರೂ ಅವ್ರು ಎತ್ಕೊಂಡು ಮುತ್ತಾಡ್ತಾ ಇದ್ದಾರೆ. ಅಂತಹ ಸಂದರ್ಭ ಅವಾಗೂ ಕೂಡ ಅವರ ಜೀವನದಲ್ಲಿ ಪವಾಡಗಳು ನಡೀತವೆ. ಅವು ನಮಗ್ ನಿಮಗೆಲ್ಲ ಪವಾಡ, ಅವ್ರಿಗೇನ್ರಿ ಅವು ಪವಾಡ ಅಲ್ಲ. ಅವ್ರಿಗೆಲ್ಲ ಪವಾಡ ಅಲ್ಲ, ಅವ್ರು ಸಹಜವಾಗಿ ಮಾಡುವಂತ ಕ್ರಿಯೆಗಳು ನಮಗೇನ್ ಅನ್ನಿಸ್ತಾವ? ಬಹಳ ಪವಾಡ್ರಿ. ಅತಿನಿ ಶಿವಗಳು ಸತ್ತವ್ರನ್ನ ಬದುಕಿಸಿದ್ರು ದೊಡ್ಡ ಪವಾಡ್ರಿ, ಅದ ನಮಗ್ ಪವಾಡ. ಅವ್ರಿಗೆ ಸಹಜ ಕ್ರಿಯೆ ಅದು. ಅರಬಾವಿ ದುರ್ದುಂಡೇಶ್ವರ ಹಿಮಾಲಯದಿಂದ ಬಂದು ಸಂತ್ರವ್ರು. ಅವ್ರು ಎಲ್ಲಿ ಹುಟ್ಟ್ಯಾರ ಗೊತ್ತಿಲ್ಲ ನಮ್ಗೆ ಇಲ್ಲಿವರೆಗೂ. ಅರಬಾವಿ ದುರ್ದುಂಡೇಶ್ವರರು ಮಹಾಲಿಂಗಪುರದ ಮಹಾಲಿಂಗೇಶ್ವರ್, ಮಹಾಲಿಂಗಪುರ ಸಮೀಪಕ್ಕತ್ತಲ್ಲ ನಿಮಗೆ, ಮಹಾಲಿಂಗಪುರದ ಮಹಾಲಿಂಗೇಶ್ವರ್. ಅವರು ಒಬ್ಬ ಮಹಾದಾಸೋಹಿ ತಾಯಿಗೆ ತಮ್ಮ ಜಡೆಯನ್ನ ಕೊಟ್ಟು ಹೋಗಿದ್ರು. ತಲೆಯೊಳಗಿನ ಜಡೆ ಇಲ್ಲಿವರೆಗೂ ಕೂಡ ಬೆಳೆದು ಬೆಳೆದು ಇಟ್ಟು ಕೃಷಿಂಬೆ ಆಗಿದಾವ. ಮಹಾಲಿಂಗಪುರದ ಮಹಾಲಿಂಗೇಶ್ವರರ ಜಟ ಇವತ್ತಿಗೂ ಅಮಾವಾಸ್ಯೆ ನೀವೇ ತೋರಿಸ್ತಾರ. ಆ ಜಟೆಯನ್ನ ದರ್ಶನ ಮಾಡಿಸ್ತಾರ ಅಲ್ಲಿರುವಂತ ಗುರುಗಳು. ಅವ್ರಿಗೆ ಅದು ಪವಾಡ ಅನಿಸಿದ್ರು ಕೂಡ ನಮಗೆ ಅದು ಪವಾಡ ಅನಿಸ್ತದೆ. ಅವರು ಸಹಜವಾಗಿ ಕ್ರಿಯೆಗಳನ್ನ ಮಾಡ್ತಾ ಬರ್ತಿದ್ರಂತೆ. ಅರಬಾವಿ ದುರ್ದುಂಡೇಶ್ವರ್ ಏನ್ ಮಾಡ್ತಿದ್ರಪ್ಪ ಅಂತಂದ್ರ ಆ ಕಂಬಳಿ, ಕೃಷ್ಣಾ ನದಿ ಒಳಗ ಕಂಬಳಿ ಹಾಕಿ ಡಪ್ಳಾಪುರಕ್ಕೆ ದಾಟಿ ಹೋಗ್ತಿದ್ರು. ಕಂಬಳಿ ಹಾಕಿ, ಕಾರಣ ಯೋಗದಲ್ಲಿ ಅಂತಹ ಶಕ್ತಿ ಇತ್ತು ಅವ್ರದ್ದು. ಯೋಗದಲ್ಲಿ ಅಂತ ಶಕ್ತಿ ಕಂಬಳಿ ಹಾಕಿ ದಾಟಿ ಹೋಗ್ತಿದ್ರಂತ. ಕಂಬಳಿ ಹಾಕಿ ದಾಟಿ ಹೋಗುವಂತ ಸಂದರ್ಭದೊಳಗಡೆ ಅವರ ಉಸಿರು, ಅವ್ರ ಶರೀರದಲ್ಲಿರುವಂತ ಗಾಳಿ, ಅವರು ಮಾಡಿರುವಂತ ಯೋಗ, ಅವರು ಸಿದ್ಧಿಸಿಕೊಂಡಿರುವಂತಹ ಆ ಸಿದ್ಧಿ, ಆ ಮಾಡಿರುವಂತ ಲಿಂಗ ಪೂಜೆ ಫಲ ಎಂತದ್ ನೋಡಿ. ಅದಕ್ಕೆ ಶಿವಯೋಗಿಗಳಾದ್ರು. ಇಂಥ ಪವಾಡಗಳ ಬಸವಣ್ಣವ್ರ ಜೀವನದೊಳಗಡೆ ಆಗ್ತಾನೇ ಬರ್ತಾ ಇದಾವ. ಅದಕ್ಕೆ ಪರಿಪೂರ್ಣ ಮಾನವ ಬಸವಣ್ಣ. ಆಯ್ತು, ಇನ್ನೇನು ಹುಟ್ಟಿದ ಕೆಲವೇ ದಿನಗಳಲ್ಲಿ ಅವರ ತಾಯಿ ಅಜ್ಜಿ ಲಿಂಗೈಕ್ಯರಾಗ್ತಾರೆ. ತಾಯಿ ಲಿಂಗೈಕ್ಯರಾಗ್ತಾರೆ. ಬಸವಣ್ಣನವರ ಬಾಲ್ಯ ಆ ರೀತಿ ಇದೆ. ಲಿಂಗೈಕ್ಯ ಆಗುವಂತ ಸಂದರ್ಭವನ್ನ ನೋಡಿದಾಗ ಎಲ್ಲರಿಗೂ ಹೃದಯ ತುಂಬಿ ಬರುವಂತಹ ಆ ಪರಿಸ್ಥಿತಿ ಅದು. ಲಿಂಗೈಕ್ಯ ಆಗುವಾಗ ಆ ತಾಯಿ ಯಾವ ರೀತಿಯಾಗಿ ಆ ಒಂದು ಸಾಕೊಂಡು ಬಂದಿರುವಂತ ಬಸವಣ್ಣನವರನ್ನ ತಲೆಯಿರುವಂತ ಅಜ್ಜಿ ಲಿಂಗೈಕ್ಯರಾಗ್ತಾರೆ. ಆ ನಂತರ ದಿನೇ ಬೆಳೀತಾ ಗುರು ಬಸವಣ್ಣನವರು ಬಾಲ್ಯಾವಸ್ಥೆಗೆ ಬರ್ತಾ ಇದ್ದಾರೆ. ಬಾಲ್ಯಾವಸ್ಥೆಗೆ ಬಂದಾಗ ಅಲ್ಲಿ ಯಾವ ರೀತಿಯಾಗಿ ಅವರ ಪವಾಡಗಳನ್ನ, ಲೀಲಾ ವಿಲಾಸಗಳನ್ನ ತೋರಿಸ್ತಾ ಇದಾರಪ್ಪ ಅಂತಂತಂದ್ರೆ ಕಾರ್ಮಿಕ ಪುರುಷ. ಅದಕ್ಕಾಗಿ ಹೇಳ್ತಾರೆ ನೋಡ್ರಿ, ಯಾರು ಅಲ್ಲಮ್ಮ ಪ್ರಭುದೇವರು ಒಂದ್ ಮಾತನ್ನ ಹೇಳ್ತಾರೆ, ಮರ್ತ್ಯ ಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕಟ್ಟ ನಟ್ಟಿದನಯ್ಯ ಒಬ್ಬ ಶಿವಶರಣ. ಆ ಶಿವಶರಣ ಬಂದು ಈ ಭೂಲೋಕವನ್ನೆಲ್ಲ ಕೈಲಾಸ ಮಾಡಿದ್ರು ಅಂತ ಹೇಳ್ತಾರೆ. ರುದ್ರಗನ ಪ್ರಮತಗನ ಎಲ್ಲವನ್ನು ಹಿಡಿತಂದು ಅಸಂಖ್ಯಾತರೆಂಬ ಹೆಸರಿಟ್ಟು ಕರೆದು ಬಸವಣ್ಣ ನಿನ್ನ ಮನಿತದವಳು ಮೆರೆದೆಪ್ಪೆವು ಅಂತ ಹೇಳ್ತಾನೆ ಹಂಪೆ ಹರಿಹರ ಅಂತ ಅಂದಾಗ ಅವರ ಬಾಲ್ಯ ಯಾವ ರೀತಿಯಾಗಿ ಬರ್ತಾ ಇರಬಹುದು ನಾವು ಊಹೆ ಮಾಡ್ಕೊಳ್ಬೇಕು. ಅದಕ್ಕಾಗಿ ಅವರ ಬಾಲ್ಯ ಬರ್ತಾ 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 ಜೀವನದಲ್ಲಿ ಒಂದೊಂದು ಘಟನೆಗಳು ನಡೀತಾ ಇದೆ ನೋಡ್ರಿ. ಒಂದು ದಿವಸ ಮಾದರಸ ಎಲ್ಲಾ ದೇವರುಗಳ ಪೂಜೆಯನ್ನ ಮಾಡಿ ಅವ್ನು ಊಟ ಮಾಡ್ಬೇಕಂತಂದ್ರೆ ಅವಾಗಿನ ಕಾಲಕ್ಕೆ 9 ಗಂಟೆ ಆಗ್ತಿತ್ತು. ಅವಾಗ 9 ಗಂಟೆ ಆದ್ರೆ ಬಾಳ ದೊಡ್ಡದು. 9 ಗಂಟೆ ಅಂತಂದ್ರಿ ಅವಾಗಿನ ಕಾಲಕ್ಕ ಬಾಳ ದೊಡ್ಡದು. ಒಂದು ದೇವರ ಪೂಜಾ ಮಾಡ್ತಿರ್ಕಿಲ್ಲ ಅವರು, ಹಲವಾರು ದೇವರುಗಳು, ಅಗ್ನಿ, ವಾಯು, ಹರಿ, ಸುರ, ಅಜ, ಸೂರ್ಯ, ಚಂದ್ರ ಎಲ್ಲರನ್ನ ಮನೆ ಒಳಗಡೆ ಪೂಜೆ ಮಾಡುವಂತಹ ಸಮಯ. ಬಸವಣ್ಣನವರಿಗೆ ಸ್ವಲ್ಪ ಹಸುವಾಗಿತ್ತು. ಬೆಳಗ್ಗೆ ಎದ್ದಾಗ ಸ್ನಾನವನ್ನ ಮಾಡಿ ಕೂಡಿಸಿದ್ರು. ಇನ್ನು ಉಪನಯನ ಆಗುವಂತಹ ಒಂದು ಸಂದರ್ಭ ಬಂದಿರಲಿಲ್ಲ. ಕೂಡಿಸಿದಾಗ ಬಹಳ ಬಾಲ್ಯದಲ್ಲಿ ತೋರಿರುವಂತಹ ಈ ಲೀಲೆ, ಈ ಬಾಲ್ಯದಲ್ಲಿ ತೋರಿರುವಂತಹ ಈ ಲೀಲೆಯನ್ನ ನಾವು ನೆನಪು ಮಾಡಿಕೊಂಡ್ರೆ ಯಾವ ರೀತಿಯಾಗಿ ನಮ್ಮ ಒಂದು ಮುಕ್ತಿ ಮಾರ್ಗದ ಕಡೆ ಹೋಗ್ಬೋದು.
ಯಾವ ರೀತಿ ನಾವು ಒಬ್ಬ ದೇವನನ್ನ ಆರಾಧಿಸದೆ, ಅವಾಗಲೇ ಹೇಳಿದ್ರು ಅವ್ರು, ದೇವನೊಬ್ಬ ನಾಮ ಹಲವು ಪರಮ ಪತಿವ್ರತೆಗೆ ಗಂಡನೊಬ್ಬ, ಮತ್ತೊಂದ ಗಿರಗಿದಡೆ ಕಿವಿ ಮೂಗ ಕೊಯ್ವನು ನಮ್ಮ ಕೂಡಲ ಸಂಗಮ ದೇವ. ದೇವನೊಬ್ಬ ನಾಮ ಹಲವು, ಪರಮಾತ್ಮ ಇರೋನು ಒಬ್ಬನೇ ಅವನು. ನಾವು ನಮ್ಗೆ ಇಷ್ಟ ಬಂದಂತೆ ಎಟ್ರಿ 333 ಕೋಟಿಗಳು ದೇವತೆಗಳನ್ನ ಸೃಷ್ಟಿ ಮಾಡ್ಕೊಂಡು ಬಿಟ್ಟಿವ್ ನಾವು. ಎಷ್ಟ್ರಿ? 333 ಕೋಟಿ ದೇವತೆಗಳು, ದೇವಾನುದೇವತೆಗಳು. ಅಂದ್ರ ಒಬ್ಬೊಬ್ಬರು ಒಂದೊಂದು ಹಂಚ್ಕೊಂಡ್ರೆ ಇನ್ನೂ ಉಳಿತಾವ. ಭಾರತದ ಜನಸಂಖ್ಯೆ ಎಷ್ಟೈತ್ರಿ? ಎಷ್ಟು ಕೋಟಿ ಐತಿ? ಎಷ್ಟು ಕೋಟಿ ಐತ್ರಿ ಭಾರತದ ಜನಸಂಖ್ಯೆ? 144 ಕೋಟಿ ಇದೆ ಭಾರತದ ಜನಸಂಖ್ಯೆ. ಒಬ್ಬೊಬ್ರು ಇನ್ನ ಹಂಚ್ಕೊಂಡ್ರ ಇನ್ನೂ ದೇವ್ರುಗಳು ಉಳಿತಾವ ಅಂತಂತ ಅನಿಸ್ತೈತಿ. ಅಷ್ಟು ದೇವರುಗಳ ನಿರ್ಮಾಣ ಮಾಡ್ಕೊಂಡಿವ್ ನಾವು. ಹೆಂಗಪ್ಪ ಅಂತಂದ್ರೆ ಕಾಲ್ ನೋವಿಗೊಂದು ದೇವ್ರು, ಕೈ ನೋವಿಗೊಂದು ದೇವ್ರು, ತಲೆ ನೋವಿಗೊಂದು ದೇವ್ರು, ದೆವ್ವ ಬಿಡ್ಸಾಕ ಒಂದು ದೇವ್ರು, ಎಲ್ಲದಕ್ಕೂ ಒಂದೊಂದು ದೇವ್ರ ಮಾಡ್ಕೊಂಡ್ ಬಿಟ್ಟಿವಿ. ಆ ದನ ಕಟ್ಟು ಜಗದಾಗ ಒಂದ್ ದೇವ್ರು ಏನ್ರಿ, ಹೊಲದಾಗ ಒಂದು ದೇವ್ರು. ನೀವು ಹೊಲದಾಗ ಪೂಜಾ ಮಾಡ್ತಿರಲ್ಲ, ಬಸವಣ್ಣವ್ರ ವಿಚಾರ ಅದಕ್ಕ ಬರ್ತೈತಿ. ಹೊಲದಾಗ ಪಾಂಡವ್ರ ಅಂತ ಇಟ್ಟಿರ್ತಿರಲ್ಲ, ನೀವು 5 ಕಲ್ಲು ಇಟ್ಟಿರ್ತೀರಿ. 5 ಕಲ್ಲು ಇಟ್ಟು ಏನ್ ಮಾಡ್ತಾರ ನೀವು? ಪೂಜಾ ಮಾಡ್ತೀರಿ. ಯಾವಾಗ? ಮೊನ್ನೆ ಪಂಚಮಿ ಆದ ದಿವಸ ಎಳ್ಳಾಮಾಸಿಗೆ, ಸೀಗೆ ಹುಣ್ಣಿಮೆಗೆ ಪೂಜಾ ಮಾಡ್ತೀರಿ. 5 ಕಲ್ಲು ಯಾಕೆ ಇಟ್ರಿ ಯಾರಿಗಾರ ಗೊತ್ತೈತೆನ? ಪೂಜಾ ಮಾಡ್ತೀರಿ, 5 ಎಡೆ ಇಡ್ತೀರಿ, ಹಿಂಗಟ್ಟು ಗೊಜ್ಜಾಡ್ತೀರಿ, ಬಾಜು ಬಿಡ್ತೀರಿ. 5 ಕಲ್ಲನ್ನ ಯಾಕೆ ಇಟ್ಟಿದಿರಿ? 1 ಕಲ್ಲು ಯಾಕೆ ಇಡ್ಲಿಲ್ಲ? 2 ಕಲ್ಲು ಯಾಕೆ ಇಡ್ಲಿಲ್ಲ? 3 ಕಲ್ಲು ಯಾಕೆ ಇಡ್ಲಿಲ್ಲ? 4 ಕಲ್ಲು ಯಾಕೆ ಇಲ್ಲ? 5 ಕಲ್ಲು ಯಾಕೆ ಇಟ್ಟಿದಿರಿ ಹೇಳ್ತೀನಿ ಕೇಳಿ. 5 ಕಲ್ಲು ಯಾಕೆ ಇಟ್ಟಿರಿ ಹೊಲ್ದಾಗ? ಇನ್ನೊಂದು ದೊಡ್ಡ ಕಲ್ಲು ಮಾಡಿ ಬಾಳ ದಿವ್ಸದ ಕಲ್ಲು ಇತ್ತದಕ್ಕೆ ಎಣ್ಣಿ ಗಿಣ್ಣಿ ತಿಕ್ಕಿ ಇಂತಹದೊಂದು ಕುಕುಮ ಇಟ್ರಿಪ್ಪ ಅಂತಂತಂದ್ರೆ ಗಾನ ಗಸಿ ಆಗಿದ ಕಲ್ಲಿಗೆ ಕರೆಯವು ಅಂತ ಹೆಸರಿಟ್ರಿ. ಏನ್ರಿ? ಯಾರಕ್ಕೆ ಕರೆಯವಂತು ನೋಡ್ರಿ. ಏನ್ರಿ? ಯಾರಕ್ಕಿ ಕರೆಯವಂತ. ಆ ಅಮಾವಾಸ್ಯೆ ದಿನ ಹಿಡ್ಕೋತಾಳಂತ. ಅದಕ್ಕೇನ್ ಮಾಡ್ತೀರಿ? ಹುಟ್ಟಿದಾಗ ಯಾರು ಹೊಸದಾಗಿ ಡೆಲಿವರಿ ಆಗಿ ಬರ್ಬೇಕಂತಂದ್ರ ಸುಮ್ಮನೆ ಒಪ್ಪೋ ಅಂತ ಬರೋದು. ಇನ್ನ ಬರಮಪ್ಪ ಅಂತ ಇರ್ತಾನ್ರಿ ಊರಾಗ, ಕಟ್ಟಿ ಮ್ಯಾಲ, ಒಳಗ ಇರಂಗಿಲ್ಲ, ಕಟ್ಟಿ ಮ್ಯಾಲ ಇರ್ತಾನ. ಆ ಬರಮಪ್ಪಗೆ ಏನ್ ಮಾಡ್ತಾರೆ? 5 ದಿವ್ಸ ಪಳಾರಿಟ್ಟು ದಡ್ಡ 3 ಸಲ ತಿರುಗಿಸ್ತಾರೆ ಒಬ್ಬೊಬ್ರು ಅಲ್ಲಿಗೆ. ಆ ಕರೆಯವ್ರ ಸುದ್ದಿನ ಬಿಡ್ರಿ, ಬರಮಪ್ಪಂದು ಬಿಡ್ರಿ. ಅವೇನ ಹೇಳಿನಲ್ಲ ನಿಮ್ಗೆ, ನೀವು ಸೃಷ್ಟಿ ಮಾಡ್ಕೊಂಡು ದೇವರುಗಳು, ನಿಮ್ಮ ಸುಖದ ದೇವರುಗಳು. ಅವ್ಯಾವ್ರಿ? ನಿಮ್ಮ ಸುಖದ ದೇವರುಗಳು. ದೇವ್ರು ಹೊಗ್ಗಿ ಬೇಡಕ್ಕಂತ ಹೇಳೋದು ತಾವು ಗಡತ್ತಾಗ ಹಿಡಿತು. ಒಪ್ಪತ್ತ ದೇವ್ರ ಅನ್ನೋದು ಚಂಚನ ಸಾಬುಲ ನೀ ಬಾಳಿಗಣ್ಣ ಅರ್ಧ ಕೆಜಿ ಗಂಟೆ ತಿನ್ನುದ ಮತ್ತೇನನ್ನೋದು ಉಪವಾಸ ದೇವ್ರಿ. ಒಪ್ಪತ್ತ ದೇವ್ರು ಏಕಾದಶಿ ಅನ್ನೋದು ಅದಕ್ಕೆ ದೇವ್ರಿಟ್ಟೆಲ್ಲ ನಿಮ್ಮ ಸಲುವಾಗಿ ದೇವ್ರ ಉಪವಾಸ ಅದಾನ. ಏನ್ರಿ? ನಿಮ್ ಸಲುವಾಗಿ ಏನದಾನ? ದೇವ್ರ ಉಪವಾಸ ಅದಾನ. ಏನಾರ ದೇವ್ರು ನಿಮ್ಮ ಕೈಯಾಗ ಸಿಕ್ಕಿದ್ರ ನೀವು ಸುಮ್ಮನೆ ಬಿಡಾಕ್ ಆದಿರೇನ? ಅವ್ನು ನಮ್ಮಂತ ಸ್ವಾಮಿಗಳು ಊರಾಗ 1 ತಿಂಗಳು ಪ್ರವಚನಕ್ಕೆ ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ನನಗ್ ಹಂಗ ಆಗಾಕತ್ತದ, ನನಗ್ ಹಿಂಗ ಆಗಾಕತ್ತದ. ಮನ್ಯಾಗ ಚಲೋ ಇಲ್ರಿ, ಅಲ್ಲಿ ಚಲೋ ಇಲ್ರಿ, ಇಲ್ಲಿ ಚಲೋ ಇಲ್ರಿ, ಒಳಗಿನ ಮನಸ್ಸು ಚಲೋ ಇರ್ಲಾರ್ದಕ್ಕೆ ದೇವ್ರನ್ನ ಮಳಿ ಮಾಡಿಬಿಡ್ತೀವಿ. ಏನ್ರಿ? ಮಳಿ ಜಾಸ್ತಿ ಆಯ್ತು, ದೇವ್ರನ್ನ ಬೈಯುದು. ಈ ಮಳಿ ಹಾಳಾಗಿ ಹೋಗ್ಬಾರ್ದು. ಏನಿದೆ 1 ವಾರ ಆತ ರಟಾಪಟ ಹತ್ತಿ ಮಳಿ ಹಾಳಾಗಿ ಹೋಗ್ಬಾರ್ದು. ಬಿಸಿಲು ಬಂತು, ಈ ಬಿಸಿಲು ಮಣ್ಣಾಗ ಅಡಗಬಾರ್ದು ಅಂತೀವಿ. ಮಣ್ಣಾಗ ಅಡಗವ್ರು ನಾವ ಬಿಸಿಲು ಅಡಗಾಕಿಲ್ಲ. ಏನ್ರಿ? ಹಾಗಾಗಿ ಒಂದು ಪುನೀತ್ ರಾಜ್ಕುಮಾರ್ನ ಹಾಡ ನಮ್ಮಂತವ್ರೆಲ್ಲ ನೋಡೇ ಹಾಡ್ಯಾರ ಅನ್ಸ್ತದ. ಏನಪ್ಪಾ ಅಂತಂದ್ರ, ಕಾಣದಂತೆ ಮಾಯವಾದನೋ ನಮ್ಮ ಶಿವ ಕೈಲಾಸ ಸೇರಿಕೊಂಡನೋ, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನೋ. ಕಾಣದಂತೆ ಮಾಯವಾದನೋ ನಮ್ಮ ಶಿವ ಕೈಲಾಸ ಸೇರಿಕೊಂಡನೋ. ಕುಂಬಳಕಾಯಿ ಎಲ್ಲಿಟ್ಟಂತ? ನೆಲದ ಮೇಲಿಟ್ಟಂತ. ನೆಲ್ಲಿಕಾಯಿ ಎಲ್ಲಿಟ್ಟಂತ? ಎತ್ತರಕ್ಕೆ ಮರದ ಮೇಲಿಟ್ಟಾನ ನೋಡಿ. ದೇವ್ರ ಎಷ್ಟು ಶಾಣೆ ಇರ್ಬೋದು. ಅಂತ ಪರಮಾತ್ಮ ಏನ್ ಕೊಟ್ರು ಸಮಾಧಾನನೇ ಇಲ್ಲ. ಅಂತ ದೇವ್ರು ಒಂದಿನ ಏನಾರ ಬೆಟ್ಟ ಆಗಿದ್ದಾದ್ರೆ ದಿನ ಒಬ್ಬೊಬ್ರ ಕಟ್ಟಿ ಹಾಕೊಂಡು ಅವನು ಬಡಿತಿದ್ದು ನಾವು ಬಿಡ್ತಿರ್ಕಿಲ್ಲ. ಯಾಕಂದ್ರೆ ನನ್ನ ಮಗಳು ದೌಡ್ ಮದುವೆ ಆಗಿಲ್ಲ, ನನ್ನ ಮಗಳಿಗೆ ಗಂಡು ಮಕ್ಕಳಾಗಿಲ್ಲ, ನನ್ನ ಮಗ ಮಿಲಿಟರಿಗೆ ಆದ್ರೂ ಪೆನ್ಷನ್ ಬಂದಿಲ್ಲ, ನನ್ನ ಮಗ ಡಾಕ್ಟರ್ ಆಗಿಲ್ಲ, ತಹಶೀಲ್ದಾರ್ ಆಗಿಲ್ಲ. ದಿನ ಓದೋದು ಬಡಿತಾರಂತ ಮಾಯ ಆಗ್ಬಿಟ್ಟಾನ ದೇವ್ರು. ಕೊಡುದೆಲ್ಲ ಕೊಟ್ಟಾನ, ಬಿಡುದೆಲ್ಲ ಬಿಟ್ಟಾನ. ಅದಕ್ಕೆ ನಮ್ಮ ಸುಖದ ದೇವರುಗಳ ನಿರ್ಮಾಣ ಮಾಡ್ಕೊಂಡಿದೀವಿ. ಏನ್ರಿ? ಶಿಗುಣಿ ಬಂತಂತಂದ್ರ ಹೊಲದಾಗ ಪೂಜಾ ಮಾಡೋದು ನೆಪ. ಅದು ಏನ್ ಮಾಡ್ತೇನೆ? ವಾರಾನ ಗಂಟ್ಲೆ ನಿದ್ದಿಗೆಟ್ಟ, ತೆಲಿ ಕೆಟ್ಟ
ಏನ್ ಮಾಡ್ತೀರಿ ಅದನ್ನ ಹುರೇಕಿ ಹೋಳಿಗೆ ಕರೆಯಕ್ಕಿ ಹೋಳಿಗೆನೋ ಇರ್ತಾವ ನೋಡ್ರಿ, ಅವ್ನ್ ಮಾಡಿರ್ತೀವಿ ಮಾಡೇ ಅಲ್ಲಿ ಸುಮ್ಮ ಇಟ್ಟಿಟ್ಟು ತುಣುಕ್ ಮುರಿದು ಇಡೋದ್ರಿ, ಹಗಾರ್ ಕಿರಿ ಬೆಳ್ಕೊಂಡು ಹೋಗಿರ್ತಾವ. ಇರಿಗಾರ ಕೊಟ್ಟ ಪುಣ್ಯಾರ ಬಂತಲ್ಲ ಅನ್ಕೋತೀನಿ ನಾನು ಅಂತ ಮಂದಿ ನೋಡಿ. ಬಾಳ ಮಜಾ ಐತ್ರಿ ಇದ್ರಾಗ. ಇವತ್ತಂತೂ ಬಹಳ ಅದ್ಭುತವಾಗಿರುವಂತ ವಚನ ಗಾಯನವನ್ನ ಮಾಡಿದರು. ಇದು ಬಸವಣ್ಣನವರ ವಚನ. ಇದು ಸ್ವಾಮಿ ನೀನು ಶಾಶ್ವತ ನೀನು, ಎತ್ತಿದ ಬಿರುದ ಜಗವೆಲ್ಲರಿಯಲು. ಮಹಾದೇವ ಮಹಾದೇವ ಇಲ್ಲಿಂದ ಮುಂದೆ ಶಬ್ದವಿಲ್ಲ. ಪಶುಪತಿ ಜಗಕ್ಕೆ ಏಕೋ ದೇವ, ಸ್ವರ್ಗ ಮರ್ತ್ಯ ಪಾತಾಳದೊಳಗೆ ಒಬ್ಬನೇ ದೇವ, ಕೂಡಲ ಸಂಗಮ ದೇವ. ಇವತ್ತಿನ ಸಾರಾಂಶಕ್ಕೆ ಹೊಂದುವ ಹಾಗೆ ಅವರು ವಚನ ಗಾಯನವನ್ನ ಮಾಡಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ತಟ್ಟುವುದರ ಮುಖಾಂತರ ನಾವು ಅಭಿನಂದನೆಯನ್ನ ಸಲ್ಲಿಸಬೇಕಾಗಿರುವಂಥದ್ದು. ಯಾಕಪ್ಪ ಅಂತಂತಂದ್ರೆ ವರ್ಗ ಮರ್ತ್ಯ ಪಾತಾಳದೊಳಗೆ ಒಬ್ಬನ ದೇವ, ಅವ ಕೂಡಲ ಸಂಗಮ ದೇವ, ನಿರಾಕಾರ ನಿರ್ಗುಣ ಪರಬ್ರಹ್ಮ ಸ್ವರೂಪಿಯಾಗಿರುವಂತಹ ಆ ಪರಮಾತ್ಮ ಬಹಳ ಅದ್ಭುತವಾಗಿರುವಂತಹ ವಿಶ್ಲೇಷಣೆ ಪ್ರವಚನದಲ್ಲಿ ನಡೀತಾ 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 ಹೋದಾಗ ಅದಕ್ಕೆ ಹೊಂದಿಕೊಳ್ಳುವಾಗಿ ವಚನ ಗಾಯನವನ್ನ ಮಾಡ್ತಾ ಇದ್ದಾರೆ. ಬಹಳ ಸಂತೋಷವಾಗಿರುವಂಥದ್ದು. ಯಾಕಪ್ಪ ಅಂತಂತಂದ್ರೆ ನಮ್ಮ ಪ್ರವಚನ ಒಂದು 10 ದಿನ ಹೋತಂದ್ರೆ ಗೊತ್ತಾಗ್ಬಿಡ್ತದೆ. ಇಲ್ಲಪ್ಪ ಅವರು ಹಾಡು ಮುಳು ಹೇಳಂಗಿಲ್ಲ, ನಿಜವಾದ ತತ್ವವನ್ನೇ ಅವ್ರು ಹೇಳ್ತಾರ. ನಾವೆಲ್ಲೋ ಯಾವುದೋ ಕುಂತಿ ಕತ್ತಿ ದ್ರೌಪದಿ ಕತ್ತಿ ಹೇಳಂಗಿಲ್ಲ. ಯಾಕಂದ್ರೆ ನಮಗಂತ ತಗೊಂಡೇನೋ ಮಾಡಕ್ ಬರೋದನೂ ಇಲ್ಲ, ಅದನ್ನ ಹೇಳಿದ್ರೆ ನಮ್ಗೆ ಉಪಯೋಗನೂ ಇಲ್ಲ. ಯಾಕಪ್ಪ ಅಂದ್ರೆ ಅವೆಲ್ಲ ಒಂದು ಕಾಲಕ್ಕೆ ಆಗಿ ಹೋಗಿರುವಂತಹ, ಯಾವುದೋ ಕಾಲದಲ್ಲಿ ಆಗಿ ಹೋಗಿರುವಂತದ್ದು. ಇದೇ ಯುಗದಲ್ಲಿ, ಇದೇ ಒಂದು 800 ವರ್ಷದ ಹಿಂದೆ ಆಗಿ ಹೋಗಿರುವಂತಹ ಶತಮಾನದ ಸತ್ಯ ಯಾವುದಪ್ಪ ಅಂತಂತಂದ್ರೆ ಅದು ಪರಮ ಸತ್ಯ, ಪರಮಾತ್ಮನ ಅರಿಯುವಂತ ಸತ್ಯ. ಆ ಪರಮಾತ್ಮನ ಅರಿಯುವಂತ ಸತ್ಯವನ್ನ ನಾವು ಪ್ರತಿಯೊಬ್ಬರು ಕೂಡ ಮಾಡಬೇಕಾಗಿದೆ. ಜಗತ್ತಿನಲ್ಲಿ ಒಬ್ಬನೇ ಉಳಿಯುವವನು, ಅವನು ಯಾರು? ಸ್ವಾಮಿ ನೀನು ಶಾಶ್ವತ ನೀನು. ಬರೀ ವಚನ ಏನೋ ಹೇಳತ್ತಾರ ಬಿಡ್ರಿ ಅಂತ ಕೇಳಿ ಸುಮ್ಮ ಬಿಡ್ತೀರಿ ಮನೆಗೆ. ಒಂದ್ 2 ನಿಮಿಷ ಅದ್ರ ಬಗ್ಗೆ ನಾನು ಕ್ಲೀವ್ ಕೊಟ್ನಿಪ್ಪ ಅಂದ್ರೆ ಗೊತ್ತಾಗ್ತದೆ. ಹೋಯ್ತು ಬಸವಣ್ಣವ್ರ ವಚನ. ಕೆಲವೊಬ್ರು ಹೆಂಗ್ ಕೇಳ್ತಾರಪ್ಪ ಅಂತಂದ್ರೆ ಪ್ರವಚನ ಈ ಕಡೆ ಕಿವಿಲಿ ಕೇಳಿ ಈ ಕಡೆ ಕಿವಿಲಿ ಬಿಡೋದು. ನಾಳೆ ಬೆಳಗ್ಗೆ ಎದ್ದ ಹೆಂಗಿತ್ರಿ ಪ್ರವಚನ ಅಂತಂದ್ರ ಅವ್ರು ಇಲ್ಲೇ ಮರೆತು ಹೋಗ್ಬಿಡೋದು. ಅದಕ್ಕಾಗಿ ಮನಸ್ಸು ಕೆಟ್ಟದಕ್ಕೆ ಬಹಳ ಎಳಿಸ್ತದ, ಒಳ್ಳೆಯದನ್ನ ತೆಗೆದುಕೊಳ್ಳೋದಿಲ್ಲ ಅದು. ಅದಕ್ಕಾಗಿ ಈ ಕಡೆನೇ ಇರ್ಬೇಕು ಗಮನ, ಪ್ರವಚನ ಹೇಳೋದ್ ಕಡೆಗೆ. ವಚನ ಕಲಿಯರು ನೀವು. ಸ್ವಾಮಿ ನೀನು ಶಾಶ್ವತ ನೀನು, ಎತ್ತಿದೆ ಬಿರುದಾ ಜಗವೆಲ್ಲರಿಗೆ. ವಚನಗಳನ್ನ ಕಲೀರಿ, ವಚನಗಳನ್ನ ಪಠನ ಮಾಡ್ರಿ, ವಚನಗಳನ್ನ ಬಾಯಾಟ ಮಾಡ್ರಿ. ಅಂದ್ರ ನಮ್ಮ ಬದುಕಿಗೆ ಏನಾದ್ರೂ ಒಂದು ಸುಂದರವಾಗಿರುವಂತಹ ವಚನದಲ್ಲಿ ಹೇಳಿದ್ರು ಸ್ವಾಮಿ ನೀನು ಶಾಶ್ವತ ನೀನು. ಕೊನೆಗೆ ಪರಮ ಸತ್ಯವಾಗಿರುವಂತ ಪರಮಾತ್ಮ ಉಳಿಯುವವನವನು ಒಬ್ಬನೇ ಅಂತ ಹೇಳಿ ಗುರು ಪ್ರತಿಪಾದನೆ ಮಾಡ್ತಾರೆ ಬಸವಣ್ಣನವರು. ಅದಕ್ಕಾಗಿ ಇಲ್ಲಿ 5 ಕಲ್ಲಿಟ್ಟು ಪೂಜೆ ಮಾಡುವಂತಹ ಸಂಕೇತ ಏನಪ್ಪಾ ಅಂತಂತಂದ್ರೆ ಗಾಳಿ, ನೀರು ಮತ್ತು ಬೆಂಕಿ, ಆಮೇಲೆ ಆಕಾಶ ತತ್ವವನ್ನ, ಆ ನಂತರ ನೀರಿನ ಜಲ ತತ್ವವನ್ನ ನೀವು ಏನ್ ಮಾಡ್ತೀರಪ್ಪ ಅಲ್ಲಿ ಹೊಲ್ದಾಗ 5 ಕಲ್ಲಿಟ್ಟು ಪೂಜಾ ಮಾಡಿ ಚರಗ ಚಲ್ತೀರಿ. ಚರಗ ಚಲೋ ಅಂತಾರ ಹೋದಿಲ್ರಿ, ಅಂದ್ರ ಹುಲ್ಸಾಗ್ಲಿ ಭೂಮಿಗೆ. ನೀವು 1 ಕಾಳು ಬಿತ್ತಿದ್ರೆ ಎಷ್ಟು ಕಾಳು ಕೊಡ್ತದದು? ಎಷ್ಟು ಕಾಳು ಕೊಡ್ತದ್ರಿ? 1 ಕಾಳಿಗೆ 100 ಕಾಳು ಕೊಡ್ತದ. ಅಂದ್ರ ಭೂಮಿ ನಮ್ಗೆ ಎಷ್ಟೊಂದು ಋಣ ಮಾಡೈತಲ್ಲ. ಇಷ್ಟೆಲ್ಲ ಕೊಟ್ರು ಮತ್ ನಾವ್ ಕೊಟ್ಟಿಲ್ಲ ಅಂತೀವಿ. ಇಷ್ಟೆಲ್ಲ ಕೊಟ್ರು ನಮಗ ಇನ್ನೂ ಕೊಟ್ಟಿಲ್ರಿ, ನಮಗಿನ್ನೂ ಏನು ಆಗಿಲ್ರಿ. ಬರೀ ಈ ಭ್ರಮೆ ಒಳಗದೀವ್ ನಾವು. ಎಲ್ಲಾ ನಮಗ ಐತಿ ಅಂತ ನೆಮ್ಮದಿಯಿಂದ ನಿದ್ದೆ ಮಾಡ್ರಿ, ಅವಾಗ ಮನುಷ್ಯನ ಜನ್ಮ ಶಾಂತ ಇರ್ತೈತಿ. ನನಗಾದಿಲ್ಲ, ನನಗೀದಿಲ್ಲ, ನನಗಾದು ಬೇಕು, ನನಗೆ ಈದು ಬೇಕು, ಮರ್ತು ಬಿಡ್ಬೇಕು ಇವನ್ನೆಲ್ಲ. ಅದಕ್ಕಾಗಿ ಆ 5 ಕಲ್ಲನ್ನ ಇಟ್ಟು ಪೂಜೆ ಮಾಡುವಂತ ರಹಸ್ಯ ಏನಪ್ಪಾ ಅಂತಂತಂದ್ರೆ ಅವು ಪಂಚ ಪಾಂಡವರುಗಳಲ್ಲ, ಅದು 5 ಭೂತ ತತ್ವಗಳು, ಪಂಚ ಭೂತಗಳು. ಅದಕ್ಕಾಗಿ 5 ಕಲ್ಲಿಟ್ಟು ನೀವು ಹೊಲ್ದಾಗ ಪೂಜೆ ಮಾಡಿ ಚರಗ ಚೆಲ್ಲಿ ಊಟ ಮಾಡಿ ಬರುವಂತ ಪದ್ಧತಿ ಪ್ರಾರಂಭ ಆಯ್ತು. ಅದಕ್ಕಾಗಿ ಇಂಥವನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ನೀವು, ಇಂಥವನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕಾಗಿ ಆ ಪದ್ಧತಿ ಜಾರಿಗೆ ಬಂತು. ಬಸವಣ್ಣನವರ ಮನೆ ಒಳಗಡೆ ಆ ರೀತಿ ಪೂಜೆಗಳು ನಡೀತಾ ಇದ್ದಾವೆ. ಬಸವಣ್ಣವ್ರ ಹೊಟ್ಟೆ ಹಸುವಾಗಿದೆ, ಹಸುವಾಗಿ ಕುಂತಿರುವಂತ ಸಂದರ್ಭದೊಳಗ ಆಯ್ತು 1 ತಾಸ ಆಯ್ತು, 2 ತಾಸ ಆಯ್ತು, ಇವ್ರಂಗ ಬಿಡವಲ್ರು.
ಹಂಗ ಉದಿನ ಕಡ್ಡಿ ಬೆಳಕಂತ ಹೋಗೋದು ಮನಿ ಸುತ್ತ ಹಾಯೋದು ಹಂಗ ಊದ್ ಹಾಕೋದು ಹಂಗ ಶುರು ಆಗ್ಬಿಟ್ಟೈತಿ. ಹಾಕದಾಗ ಬಸವಣ್ಣವ್ರು ಎದ್ದು ಹೋದ್ರು. ಎದ್ದು ಹೋಗಿ ಸುಮಾರು ತಮ್ಮ ಹಿತ್ತಲದೊಳಗಡೆ, ಹಿತ್ಲಂತಿರಲ್ಲ ನೀವು, ಮನಿ ಹಿಂದ್ಗಡೆ ಇರ್ತೈತೆ ಜಾಗ, ಅಲ್ಲಿ ಏನ್ ಮಾಡಿದ್ರಪ್ಪ ಅಂತಂದ್ರ 5-6 ತಗ್ಗುಗಳನ್ನ ತೆಗಿಲಿಕ್ಕೆ ಶುರು ಮಾಡಿದ್ರು. 5-6 ತಗ್ಗುಗಳನ್ನ ಏನ್ ಮಾಡಿದ್ರು, ತೆಗಿಲಿಕ್ಕೆ ಪ್ರಾರಂಭ ಮಾಡಿದ್ರು. ಪೂಜೆ ಎಲ್ಲ ಮುಗಿತು. ಪೂಜೆ ಎಲ್ಲ ಮುಗಿದಾಗ ತಾಯಿ ಮಾದಲಾಂಬಿಕೆ ಕರೀಲಿಕ್ಕೆ ಬಂದ್ಲು. ತಾಯಿ ಮಾದಲಾಂಬಿಕೆ ಕರೀಲಿಕ್ಕೆ ಬಂದಾಗ, ಅಲ್ಲಪ್ಪ ಏನ್ ಹುಚ್ಚರಾಟ ಆಡಕತೈತಿ ಹುಡುಗ, ಯಾಕೆ ಇಷ್ಟೊಂದು ತಗ್ಗುಗಳನ್ನ ತಕೊಂಡ್ ಕುಂತೈತಿ ಅಂತಂದಾಗ, ಅಮ್ಮ ನನಗ್ ಬಾಯಾರಿಕೆ ಆಗಿತ್ತು, ನೀರನ್ನ ಯಾವ ತಗ್ಗನ್ಯಾಗ ಬರ್ತದೋ ಅಂತ ನಾ ತೆಗಿತಾ ಇದ್ದೆ ಅಂತೇಳಿ ಬಸವಣ್ಣವ್ರು ಹೇಳಿದಾಗ, ಅವ್ರ ತಾಯಿ ಅಂತಾರ, ಅಲ್ಲ ಹುಚ್ಚಪ್ಪ, ನೀನು ಒಂದ ತಗ್ಗು ತೆಗದ್ರ ಅದ್ರಾಗ ನೀರ್ ಬರ್ತಾವ, ಆಳವಾಗಿ ತೆಗಿಬೇಕು. ಈಗ ಬಾವಿ ಹಂಗ ಮ್ಯಾಲ ತೆಗೆದ್ ಬಿಟ್ರೆ ಬರಂಗಿಲ್ಲ, ಅದು ಆಳವಾಗಿ ತೆಗದಾಗ ನೀರಿನ ಚಲಿ ಹತ್ತೈತೆ, ಹೌದಿಲ್ರಿ? ಅದು ಅಂತರ್ಜಲ. ಹಂಗ ತೆಗದಾಗ ನಿನಗೇನಾಗ್ತತಿ, ಬರ್ತೈತಿ. ಅದನ್ನ ಬಿಟ್ಟು ನೀ 10 ತಗ್ಗ ತೆಗಿಯಾಕತ್ತಿಯಲ್ಲ, ಇಷ್ಟ ಆಳವಾಗಿ ತೆಗೆದ ನೀರು ಬರ್ತಾವೇನೋ ಅಂತ ಕೇಳಿದಾಗ ಬಸವಣ್ಣವ್ರು ಉತ್ತರ ಕೊಡ್ತಾರೆ, ಹಲವಾರು ದೇವರುಗಳನ್ನ ಪೂಜೆ ಮಾಡಿದರೆ ನಿಮಗೆ ಪುಣ್ಯ ಬರೋದಿಲ್ಲ. ಒಬ್ಬನನ್ನ ನಂಬಬೇಕು, ಅವನೇ ಜಗತ್ಕರ್ತ ಪರಮಾತ್ಮನನ್ನ ನಂಬಿ ಅವನಲ್ಲಿ ಅಚಲವಾದ ನಂಬಿಕೆಯನ್ನಿಟ್ಟು ಆಳವಾದ ಭಕ್ತಿಯನ್ನ ಮಾಡಿದಾಗ ನಿಮಗೆ ಅಲ್ಲಿ ನೀರ್ ಹೆಂಗ್ ಬರ್ತೈತೋ ಹಂಗ ಪರಮಾತ್ಮನ ದಯೆ, ಕಾರುಣ್ಯ ಎಲ್ಲ ಬರ್ತೈತೆ. ಉತ್ತರ ಕೊಟ್ಬಿಟ್ರು. ಅಬಾಬಾಬಾ, ಹುಟ್ಟಿ 3 ದಿನ ಆಯ್ತು, ಈಗ ಉತ್ತರ ಕೊಡೋಟ್ಟು ಶಾನೆ ಆಗ್ಬಿಟ್ಟಲ್ಲ ಅಂತ ಅವ್ರ ತಂದೆಗೆ ಸಿಟ್ಟು ಬರ್ತಾ ಇತ್ತು. ಅವ್ರ ತಂದೆಗೆ ಸಿಟ್ಟು ಬಂದಾಗ ಅಲ್ಲಿ ಪ್ರತಿಯೊಂದು ಪ್ರಶ್ನೆ, ಪ್ರತಿಯೊಂದು ಉತ್ತರ ಬಸವಣ್ಣವ್ರ ಜೀವನದಲ್ಲಿ ಯಾವ ರೀತಿಯಾಗಿ ನಾವು ಒಂದ ಬಾವಿ ತೆಗದಾಗ ಒಂದ ಬಾವಿ ಸುತ್ತಲೂ 10 ಬಾವಿ ತೆಗೆದ್ರೆ ಯಾವ್ದ್ರಾಗ ನೀರ್ ಬರಂಗಿಲ್ಲ, ಕಟ್ಟಿದೆಲ್ಲ ಬಾವಿ ವೇಸ್ಟ್ ಆಗಿ ಹೋಗ್ತಾವ, ಒಂದೇ ಬಾವಿ ನೀರ್ ಬರ್ತದ. ಹಂಗ ಒಬ್ಬ ದೇವನನ್ನ ನಂಬಿ, ಒಬ್ಬ ದೇವನನ್ನ ಪೂಜೆ ಮಾಡಿ, ಶ್ರದ್ಧೆಯನ್ನು ಅವನ ಅರ್ಚನೆ ಮಾಡಿ, ಅವನಲ್ಲಿ ಅಚಲವಾದ ನಂಬಿಕೆಯನ್ನಿಟ್ಟಾಗ, ಅಚಲವಾದ ಭಕ್ತಿಯನ್ನಿಟ್ಟಾಗ, ನಂಬಿದ ಹೆಂಡತಿಗೆ ಗಂಡನೊಬ್ಬನೇ ಕಾಣಿರು, ನಂಬಿದ ದೇವನಿಗೆ ಭಕ್ತನೊಬ್ಬನೇ ಕಾಣಿರು, ನಂಬಿದ ಭಕ್ತನಿಗೆ ದೇವನೊಬ್ಬನೇ ಕಾಣಿರು ಅಂತ ಹೇಳಿದ್ರು. ಅದಕ್ಕಾಗಿ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜವನ್ನು ಉಳ್ಳಡೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ. ಅದಕ್ಕಾಗಿ ದೇವನೊಬ್ಬನೇ, ಅವನಿಗೆ ನಾಮ ಹಲವು. ನೀವು ಪರಮಾತ್ಮ ಅಂತ ಕರೆದಿರಿ, ಅವರು ಅಲ್ಲಹ ಅಂತ ಕರೀತಾರೆ, ಅವರು ಗಾಡ್ ಅಂತ ಕರೀತಾರೆ, ಅವರು ಜೀಸಸ್ ಅಂತ ಕರೀತಾರೆ. ಆದ್ರೆ ಇದೆಲ್ಲ ಪ್ರಭೇದಗಳು ಬೇರೆ ಬೇರೆ ಆದ್ರೂ ಕೂಡ ಪೂಜೆ ಮಾಡೋದು ಯಾವ್ದ್ರಿ? ವಿಶ್ವಶಕ್ತಿಯನ್ನೇ. ಹೆಸರುಗಳು ಬೇರೆ ಬೇರೆ, ನೀವು ಪೂಜೆ ಮಾಡೋದು ಯಾವುದು? ಒಂದೇ ಶಕ್ತಿಯನ್ನೇ. ಅದನ್ನು ಬಸವಣ್ಣವ್ರು ಲಿಂಗದ ರೂಪದೊಳಗಡೆ ಕೊಟ್ಟರು. ಮುಂದೆ ನಿಮಗೆ ಬರ್ತಾ ಬರ್ತಾ ವಿಷಯಗಳು ಹೋಗ್ತವೆ. ಅದಕ್ಕಾಗಿ ಬಸವಣ್ಣವ್ರ ಮನೆ ಒಳಗಡೆ ಆಟ ಆಡ್ತಾ 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 ಹೋಗಿ ಅಲ್ಲಿ ತಗ್ಗುಗಳನ್ನ ತೆಗೆದಾಗ ಈ ಉತ್ತರ ಬಂತು. ಯಾವ ಉತ್ತರ? ಹಲವಾರು ಬಾವಿಗಳನ್ನ ತೋಡಿ ಹೇಳ್ತಾರ ಅವ್ರು, ಬೇರೆ ಬಾವಿಯ ತೋಡಿ ಉಪ್ಪ ನೀರು ಸವಿದಂತಾಯಿತಯ್ಯ. ಬೇರೆ ಬಾವಿಯ ತೋಡಿ ಉಪ್ಪ ನೀರ ಸವಿದಂತಾಯಿತು. ಅದಕ್ಕಾಗಿ ಎಲ್ಲರಿಗೂ ಹೇಳ್ತೀನಿ, ಒಬ್ಬನ ದೇವ್ರ ಪೂಜೆ ಮಾಡಿ ಸಿಹಿ ನೀರನ್ನ ಕುಡಿರಿ, ಉಪ್ಪು ನೀರು ಕುಡಿಯಾಕ ಹೋಗ್ಬೇಡ್ರಿ. ಉಪ್ಪು ನೀರು ಕುಡಿಯೋದಪ್ಪ ಅಂತಂದ್ರ ಅನ್ಯ ದೈವವೆಂಬುದೇ ಹಾದರ ಕಾಣಿರು ಅಂತ ಹೇಳ್ತಾರೆ. ಅನ್ಯ ದೈವ ಯಾವ ರೀತಿ ತಾಳಿ ಕಟ್ಟಿದ ಗಂಡ ನಮಗೊಬ್ಬನೇ ಇರ್ತಾನೋ ಹಾಗೆ ಪರಮಾತ್ಮ ಜಗತ್ತಿಗೆ ಒಬ್ಬನೇ, ಅವನು ನಿರಾಕಾರನಾಗಿದ್ದಾನೆ, ನಿಶೂನ್ಯನಾಗಿದ್ದಾನೆ. ಅಂತಹ ಪರಮಾತ್ಮನನ್ನ ಗುರು ಬಸವಣ್ಣನವರು ಹುಟ್ಟಿದಾಗಲೇ ಕಂಡು ಹಿಡಿಯುವಂತಹ ಒಂದು ಅಧ್ಯಯನದಲ್ಲಿದ್ದಾರೆ. ಅದಕ್ಕಾಗಿ ಈ ಪ್ರಶ್ನೆ ಬಂತು. ಆಯ್ತು, ಏನೋ ಸಣ್ಣ ಮಗ ಅಂದೈತಂತ ಹೇಳಿ ಮನ್ಸಿದ್ರು. ಮನ್ನಿಸಿದಾಗ ಅಲ್ಲಿ ಮತ್ತೊಂದು ಘಟನೆ ಅವ್ರ ಬದುಕಿನೊಳಗಡೆ ನಡೀತಾ ಇದೆ. ಘಟನೆ ಏನಪ್ಪಾ ಅವ್ರ ಬದುಕಿನೊಳಗಡೆ ಅಂತಂದ್ರ, ಈಗ ಕೆಲವೊಬ್ರು ಮಡಿ ಮೈಲಿಗೆ ಬಹಳ, ಮಡಿ ಮೈಲಿಗೆ ಹೆಂಗ್ ಮಾಡ್ತಾರ? ನೀರು ಮೀನಿನ ಎಂಜಲು, ಹೂವು ದುಂಬಿ ಎಂಜಲು, ಹಾಲು ಕರುವಿನ ಎಂಜಲು, ಬಹಳ ಬಡಿಯಿಂದ ನೀರು ತರ್ತೀರಪ್ಪ. ಮೀನ್ ಕುಡಿದಿರಂಗಲ್ಲ, ಅಲ್ಲಿ ಕುಡಿದಿರ್ತಾವಲ್ರಿ. ಭಕ್ತಿ ಬಹಳ ಮುಖ್ಯ. ನೀವು ಬೇಕಾದ ನೀರು ಹಾಕ್ರಿ, ಮಡಿ ನೀರನ್ನ ತಂದು ಒಂದು ಸಣ್ಣ ಅರಿವಿಯೊಳಗೆ ಸೋಸಿ ಅವ್ರು ಪೂಜೆ ಮಾಡಿದ್ರೆ ಅದು ಬಹಳ ಶ್ರೇಷ್ಠ. ಎಲ್ಲವೂ ಎಂಜಲಾಗಿದಾವೆ. ಹೂವು ದುಂಬಿ ಎಂಜಲು, ನೀವು ಹರಿಕ್ಕಿಂತ ಮುಂಚಿತವಾಗಿ ಅದನ್ನ ಆ ಜೇನುಹುಳ ಮುಟ್ಟಿ ಹೋಗಿರ್ತೈತಿ. ಹೂವು ಏನ್ರಿ? ಅದು ಎಂಜಲಾಯ್ತ. ಹಾಲು ಕರುವಿನ ಎಂಜಲು ಅಂತ ಹೇಳ್ತಾರೆ. ಹಾಲು ಎದ್ರ ಎಂಜಲದು? ಕರು ಎಂಜಲ ಆದ ಮ್ಯಾಲನ ಮೊದಲು ಏನ್ ಮಾಡ್ತೀರಿ ನೀವು? ಹಿಂಡಕ್ಕಿಂತ ಮುಂಚಿತವಾಗಿ ಅದು ಕರ ಬಿಡ್ತೀರಿ, ಇಲ್ಲ ಹಿಂಡಿದ ಮ್ಯಾಲಾರ ಬಿಡ್ತೀರಿ. ಏನ್ರಿ? ಹಿಂಡಿದ ಮ್ಯಾಲಾರ ಒಂದು ಮಲಿ ಅಂತ ಅದಕ್ಕೆ ಬಿಟ್ಟಿರ್ತೀರಿ, ಕರು ಬೆಳಿಲಿ ಅಂತ. ಎಂಜಲ ಆಯ್ತಿಲ್ಲ ಅದು? ಅದು ಎಂಜಲಾನೆ. ಹಾಗಾದ್ರೆ ಎಂಜಲು ಯಾವ್ದಿದೆ ಭೂಮಿ ಮೇಲೆ? ಈ ಶರೀರ ಯಾರ ಎಂಜಲಿದು?
ತಂದೆ ತಾಯಿ ಎಂಜಲು ಈ ಶರೀರ. ನಾವು ಕೂತೀವಲ್ಲ, ಈ ಶರೀರ ಯಾರ ಎಂಜಲ್ರಿ? ಇದು ತಂದೆ ತಾಯಿಯ ಎಂಜಲು. ಅರೆ ಐತಿಲ್ರಿ, ತಂದೆ ತಾಯಿಯಿಂದ ಬಂದಿರುವಂತ ಶರೀರ, ಎಂಜಲಿಂದ ಬಂದಿರುವಂತ ಶರೀರ. ಮತ್ ನಾವೇನಂತೀವಿ? ಸ್ವಚ್ಛತೆ ಮಾಡ್ರಿ, ಎಂಜಲ್ ಅನ್ನಕ್ ಹೋಗ್ಬೇಡ. ಎಂಜಲ್ ಅನ್ನುವಂತ ಶಬ್ದ ನಮ್ದು ಅಲ್ಲ. ಸ್ವಚ್ಛತೆ ಮಾಡ್ರಿ, ಎಂಜಲ್ ಅಂತ ಅನ್ನಕ್ ಹೋಗ್ಬೇಡ್ರಿ. ಎಂಜಲ್ ಅಂದ್ರಪ್ಪ ಅಂತಂತಂದ್ರೆ ಪ್ರಸಾದ ಹೋಗಿ ಕೂಳ್ ಆಗ್ತೈತಿ. ಕೂಳು ಎದಕ್ ಹಾಕ್ತಾರ? ಕೂಳು ನಾಯಿಗೆ ಹಾಕ್ತಾರ. ಕೂಳ್ ಅನ್ನುವಂತ ಶಬ್ದ ನಾವು ಬಳಸಬಾರ್ದು. ಲೀಲಾ ಕಟ್ಟಿದವ್ರು ಹೇಳಾಕತ್ತಿ, ಕೂಳ್ ಅನ್ನೋ ಶಬ್ದ ನಾವು ಬಳಸಬಾರ್ದು. ನಾವು ಕೂಳ್ ಅನ್ನೋ ಶಬ್ದ ಬಳಸಿದ್ರ ಅದ ಪ್ರಸಾದ ಆಗುದಿಲ್ಲ. ಹೆಂಗ ಪ್ರಸಾದ ಆಕತಿಪ್ಪ ಅಂತಂತಂದ್ರ, ನೀವು ತುತ್ತನ್ನ ಹೆಂಗ ಒಯ್ತೀರಿ? ಊಟ ಮಾಡುವಾಗ ಹೆಂಗ ಒಯ್ತಾರ? ಹಿಂದಾಸಿ ಹಿಂಗ್ ತಗೋತೀರಿ, ಹಿಂಗ ಹೋಯ್ತು. ಅದಕ್ಕೆ ಎದಿ ಮೇಲೆ 24 ತಾಸು 24x7 ಏನಿರ್ಬೇಕಂತ? ಕೊಳ್ಳಾಗ ಲಿಂಗ ಇರ್ಬೇಕಂತ. ನೀವೇನ್ ಅವ್ನಿಗೆ ನೈವೇದ್ಯ ಮಾಡೋದ್ ಬೇಕಾಗಿಲ್ಲ, ಕೊಳ್ಳಾಗಿದ್ರೆ ಸಾಕು. ನೀವ್ ಎಡಾಗಿದ್ರೆ ತಗೊಂಡ್ ಮೊದಲು ಅದು ನೈವೇದ್ಯ ಆಗಿ ನಿಮ್ ಬಾಯಿಗೆ ಹೋಗ್ತತಿ. ನೀವೆಷ್ಟು ಪುಣ್ಯವಂತರಿರ್ಬೋದು ಅಂತ ಧರ್ಮ ಕೊಟ್ಟಾರ ನಿಮ್ ಗುರುಗಳು. ಬಹಳ ಅರ್ಥ ಮಾಡ್ಕೊಳ್ಬೇಕು. ಧರ್ಮ ಅಂತಂದ್ರೆ ಬಹಳ ಸೂಕ್ಷ್ಮವಾಗಿರುವಂತ ಧರ್ಮ ಇದು. ಅದಕ್ಕಾಗಿ ತಾಯಂದ್ರೆ ಇನ್ನ ಏನಾಗ್ತಾ ಇದೆಯಪ್ಪ ಅಂತಂದ್ರೆ, ಬಸವಣ್ಣವ್ರು ದಿನೇ 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 ದೊಡ್ಡವರಾಗುವಂತಹ ಸಂದರ್ಭದೊಳಗೆ ಅವರ ತಂದೆ ಮಹಾದರ್ಶನ ಕಾಲಾಗಿನ ಜೋಡ್ ಹರಿದಿರ್ತಾವ. ಮಹಾದರ್ಶನ ಕಾಲೊಳಗಿನ ಜೋಡ್ ಹರಿದಿರ್ತಾವ. ಆ ಜೋಡ್ ಹರಿದಿರುವಂತಹ ಆ ಸಂದರ್ಭದೊಳಗೆ ಯಾವ ರೀತಿಯಾಗಿ ಕರೀತಾ ಇದ್ರು ಅವ್ರನ್ನ? ಅಗ್ರಹಾರದ ಹೊರಗಡೆ ನಿಲ್ಬೇಕು. ಅಗ್ರಹಾರದ ಹೊರಗಡೆ ನಿಲ್ಬೇಕು. ಮಾಡಿ ಮೇಲೆ ಹೋಗಿ ಹಿಂಗಿಂಗೆ ಜೋಡ್ ಹರದಾವ ಮನಿಯೊಳಗ ಮಾಡ್ಕೊಂಡು ಬಾ. ಬಸವಣ್ಣವ್ರ ಜೊತೆಗೆ ಇದ್ರು. 5-6 ವರ್ಷದ ಮಗುವಾಗಿದ್ರು. ಬಸವಣ್ಣವ್ರ ಜೊತೆಗೆ ಇದ್ರು. ಜೊತೆಗಿರುವಂತಹ ಸಂದರ್ಭ ಅದು. ಅವರು ಚಪ್ಪಲಿ ಹೊಲಿಯುವ ಕಾಯಕವನ್ನ ಮಾಡುವಂತವ್ರು ಬಂದ್ರು. ಆ ಮನೆಗೆ ಬಂದಿರುವಂತ ಸಂದರ್ಭ, ಚಂದಾದ ಜೋಡುಗಳನ್ನ ನೀನು ನನ್ನ ಪಾದಕ್ಕೆ ಆಗುವ ಹಾಗೆ, ನನ್ನ ಮೆಟ್ಟಿಗೆ ಆಗುವ ಹಾಗೆ ನೀವು ಹೊಲಿದುಕೊಂಡು ಬಾ ಅಂತ ಹೇಳಿ ಏನ್ ಮಾಡಿದ್ರಪ್ಪ ಅಂತ ಆರ್ಡರ್ ಮಾಡಿ. ಈಗ ನಂಗೆಲ್ಲ ಅವಾಗ ಸಿಗ್ತಿರ್ಲಿಲ್ಲ. ಅವಾಗ ಏನ್ ಮಾಡ್ಬೇಕು? ಚರ್ಮದಿಂದಲೇ ಹೊಲಿಬೇಕು. ಅವ್ನು ಚರ್ಮದಿಂದ ಹೊಲಿದ್ರೆ ಮಾತ್ರ ಅದೊಂದು ಸಮುದಾಯನೇ ಬೇರೆ ಮಾಡಿತ್ತು. ಹಾಗಾಗಿ ಆರ್ಡರ್ ಕೊಡ್ತಾರೆ. ಕೊಡುವಾಗ ಅದನ್ನ ಹೊಲಿದುಕೊಂಡು ಬರ್ಲಿಕ್ಕಾಗಿ ತೆಗೆದುಕೊಂಡು ಆ ಚರ್ಮವನ್ನ ಹದ ಮಾಡಿ ಇದನ್ನ ಮಾಡಿದ ತಕ್ಷಣ ಆ ಹೊಲಿದುಕೊಂಡು ಬಂದಿರುವಂತ ಜೋಡುಗಳನ್ನು ಮೊದಲು ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ, ಅವರು ಮೊದಲ ಸಗಣಿ ನೀರು ಹಾಕ್ತಿದ್ರು, ಆಮೇಲೆ ಹಂಗ ನೀರು ಹಾಕ್ತಿದ್ರು, ಆಮೇಲೆ ಒಂದು ಬಾವಿ ಒಳಗಿರುತ್ತ ಒಂದು ಮಡಿ ನೀರು ಹಿಂಗ್ ಒಜ್ಜಿ ಕಾಲೊಳಗಡೆ ಮೆಟ್ಕೋತಾರೆ. ಒಂದು ಮಡಿಯ ಆಚರಣೆ ಇತ್ತದು. ಆ ಮಡಿಯ ಆಚರಣೆ ಇರುವಂತಹ ಸಂದರ್ಭದೊಳಗೆ ಹೊಲಿಲಿಕ್ಕೆ ಹೋದ್ರು. ಮೆಟ್ಟುಗಳನ್ನ ಹೊಲಿಲಿಕ್ಕೆ ಹೋದಾಗ ಮೆಟ್ಟುಗಳನ್ನ ತೆಗೆದುಕೊಂಡು ಬಂದಾಗ ಮಾದಾಲೆಂಬಿಕೆ ತಾಯಿ ಹಿಂಗೆ ಮುಖದ ಮೇಲೆ ಸೆರಗ್ ಮುಚ್ಕೊಂಡು ಅಲ್ಲೇನಿಲ್ಲ ಅಲ್ಲಿಡು ಜೋಡು ಎಲ್ಲಿ ಹಿಡ್ಕೊಂಡು ಬಂದಿದ್ರು ಆ ಜೋಡುಗಳನ್ನ ಹೊಲಿದುಕೊಂಡು ಕಾಲಲ್ಲಿ ಹಾಕುವಂತ ಚರ್ಮದ ಚಪ್ಪಲಿ ಅವು ಹೊಲ್ಕೊಂಡು ಬಂದಾಗ ಅಲ್ಲಿಡು ಹೊರಗಡೆ ಅಂತ ಹೊರಗಡೆ ಇಟ್ಟು ತಿರುಗಿ ನೋಡ್ಲಾರ್ದಂಗ ಒಂದೇನೋ ಒಂದು 4-5 ಮೈಗಿನಂಗ ದುಡ್ಡಿರಲಿಲ್ಲ, ನಾಣ್ಯ ಇದ್ದು ಅವಾಗ. ಅದಕ್ಕೆ 2 ನಾಣ್ಯ ಕೊಡ್ತಿದ್ರು. ಆ ನಾಣ್ಯವನ್ನು ಹಿಂಗ್ ಮಾಡಿ ಎಸೆದ್ರು. ಎಸ್ತಿರುವಂತ ನಾಣ್ಯವನ್ನ ಕೈ ಒಳಗಡೆ ತಗೊಂಡು ಇಟ್ಕೊಂಡು ಹೋದ್ರು. ಯಾರು? ಚಪ್ಪಲಿ ಹೊಲಿದಿರುವಂತಹ, ಚಪ್ಪಲಿ ಕಾಯಕ ಮಾಡುವಂತಹ ಸಮಗಾರ ದುಳಯ್ಯ ಅನ್ನುವಂತ ಒಬ್ಬ ವ್ಯಕ್ತಿ ಹೋದಾಗ ಬಸವಣ್ಣವ್ರನ್ನೆಲ್ಲ ನೋಡ್ತಾ ಇದ್ರು. ಮೊದಲು ಹೋಗಿ ಅವ್ರ ತಾಯಿ ಸಗಣಿ ನೀರು ಹಾಕಿದ್ರು, ಆಕಳ ಸಗಣಿ ನೀರನ್ನ. ಆಮೇಲೆ ಏನ್ ಮಾಡಿದ್ರಪ್ಪ ಅಂತಂತಂದ್ರೆ ಮಡಿ ನೀರನ್ನ ಹಾಕಿದ್ರು. ಆಮೇಲೆ ಬಾವಿ ನೀರನ್ನ ಅದಕ್ಕೆ ಗೊಜ್ಜಿ ಅವನ್ನ ಕಾಲೊಳಗೆ ಮೆಟ್ಕೊಂಡು ಹೊರಗಡೆ ತರಲಿಕ್ಕೆ ಅವ್ರ ತಂದೆಯನ್ನ ಕರೆದಾಗ ಬಸವಣ್ಣವ್ರು ಇಬ್ರು ಕೈ ಹಿಡ್ಕೊಡ್ರಿ ಹಿಂಗ್ ಜಗ್ಗಿ. ಅಬ್ಬ ಯಾಕೆ ಹಿಂಗ್ ಮಾಡಾಕತೈತಿ ಹುಡುಗ, ಯಾಕೆ ಹಿಂಗ್ ನಮ್ಮನ್ನ ಪಟ್ ಅಂತ ಹಿಡಿದು ಎಳ್ಕೊಂತು ಅಂತ ಅಂದಾಗ, ಅಮ್ಮ ಯಾಕಂಗ್ ಮಾಡಿದ್ರಿ ನೀವು ಅಂತ ಕೇಳ್ತೀವಿ. ಬಾಲಕ ಬಸವರಾಜ ಕೇಳಿದ್ರು. ಕೇಳಿದಾಗ ಅಲ್ಲಿ ಒಂದು ಘಟನೆ ನಡೀತದ ನೋಡ್ರಿ. ಯಾವ ರೀತಿಯಾಗಿ ಸಂಪ್ರದಾಯವಾದಿಗಳು ತಲೆಯಲ್ಲಿ ಸಗಣಿಯನ್ನ ತುಂಬಿಕೊಂಡಿದ್ರು? ಇಲ್ಲ, ಅದನ್ನ ಕೆಳ ಕುಲದವನು ಮುಟ್ಟಿ ಕೈಯಿಂದ ಹೊಲಿದುಕೊಂಡು ಬಂದಿದ್ದಾನೆ, ಅದಕ್ಕಾಗಿ ಅದನ್ನ ಸ್ವಚ್ಛ ಮಾಡಿ ಅದನ್ನ ನೀರು ಹಾಕಿ ನನ್ನ ಕಾಲಿಂದ ಮೆಟ್ಟಬೇಕು, ಇಲ್ಲ ಅಂದ್ರೆ ಅದು ಅಶುದ್ಧ, ಅದನ್ನ ಮೆಟ್ಟಬಾರದು ಅನ್ನುವಂಥ ಉತ್ತರವನ್ನು ಕೊಟ್ಟಾಗ
ಹೌದಲ್ಲಪ್ಪ, ಬಸವಣ್ಣವ್ರು ಹೇಳಿದ್ರು, ಹೌದಲ್ಲಪ್ಪ, ಅದು ಚರ್ಮದ ಚಪ್ಪಲಿ ಅಂದ್ರೆ ಜೀವ ಇಲ್ಲದ ವಸ್ತು ಅದು. ಅದನ್ನ ನೀರು ಗೊಜ್ಜಿ ನೀವು ಒಳಗೆ ತಗೋತೀರಿಪ್ಪ ಅಂತಂತಂದ್ರೆ ಅದನ್ನ ಹೊಲಿಯುವ ಕಾಯಕವನ್ನ ಮಾಡಿ 2 ದಿನ 3 ದಿನ ಇಟ್ಕೊಂಡು ಬಂದು ಅದನ್ನ ಹೊಲಿದು ಅದು ಚರ್ಮ ಹದ ಮಾಡಿ ನಾವು ಈ ಚಪ್ಪಲಿಕ್ಕಿಂತ ಕೀಳಾದ್ನ, ಇದಕ್ಕಿಂತ ಕೀಳಾದೇನವ? ಹೌದಲ್ಲ, ಇದಕ್ಕಿಂತ ಕೀಳಾದ. ಚಪ್ಪಲಿಗೆ ನೀವು ಮಂತ್ರದ ನೀರನ್ನ ಹಾಕಿ ಮಡಿ ನೀರನ್ನ ಹಾಕಿ ಒಳಗೆ ತೆಗೆದುಕೊಳ್ಳುವುದಾದರೆ ಅವನನ್ನೇಕೆ ಅಗ್ರಹಾರದ ಹೊರಗಡೆ ನಿಲ್ಲಿಸಿದಿರಿ? ಅವನಿಗೂ ಕೂಡ ನೀರನ್ನ ಗೊಜ್ಜಿ ಒಳಗಡೆ ತೆಗೆದುಕೋಬಹುದಾಗಿತ್ತಲ್ಲ. ನೀರನ್ನ ಗೊಜ್ಜುವುದರಿಂದ ಶುದ್ಧ ಆಗೋದಾದ್ರೆ ಅವನನ್ನು ನೀರು ಗೊಜ್ಜಿ ಒಳಗಡೆ ಕರ್ಕೊಂಡು ಒಂಚೂರು ನೀರನ್ನ ಹಾಕಿ ಕೊಡ್ಬೋದಾಗಿತ್ತಲ್ಲ ಅಂತಂದಾಗ ಇಷ್ಟು ಕಳವಳ ಆಶ್ಚರ್ಯಕಾರಿ ಘಟನೆ ಉಂಟಾಗ್ತದೆ. ಅವ್ರಿಗೆ ನೀರನ್ನ ಹೆಂಗ್ ಕುಡಿಸ್ತಾ ಇದ್ದಾರೆ? ಬಗ್ಸಿಯಲ್ಲಿ ಕುಡಿಸ್ತಾ ಇದ್ದಾರೆ. ಹಿಂದೂ ಜೀವಂತ ಐತ ಪದ್ಧತಿ ಕೆಲವೊಂದು ಕಡೆ. ಹಿಂದಿಗೆ ಹೇಳ್ರಿ ಬಗ್ಸಿಯಾಗಿ ನೀರು ಹಾಕ್ತಾರೆ ಎತ್ತರಿಸಿ. ಅಂತ ಕಾಲ ಇತ್ತು ಅವಾಗಿನ ಕಾಲ ಅಂತಂತಂದ್ರೆ ಬಸವಣ್ಣವರು ಜಗತ್ತಿಗೆ ಬಂದದ್ದಕ್ಕಾಗಿ ನೀವು ದೇವರ ಕಂಡಿದ್ದೀರಿ, ನೀವು ವಿಭೂತಿ ಕಂಡಿದ್ದೀರಿ, ರುದ್ರಾಕ್ಷಿ ಕಂಡಿದ್ದೀರಿ. ಇಲ್ಲ ಅಂತಂತಂದ್ರ ಅಸಾಧ್ಯ ಇತ್ತಿದು. ಅದಕ್ಕಾಗಿ ಚಪ್ಪಲಿಯನ್ನ ನೀರು ಗೊಜ್ಜು ಸುದ್ದಿ ಮಾಡ್ಕೋದಾದ್ರ ಅವನನ್ನು ನೀವು ನೀರು ಗೊಜ್ಜು ಒಳಗಡೆ ಕರ್ಕೋಬಹುದಲ್ಲ ಅನ್ನುವಂತ ಪ್ರಶ್ನೆಯನ್ನ ಕೇಳಿದಾಗ ಅಲ್ಲಿ ಬೇರೆ ಬೇರೆ ಪ್ರಶ್ನೆಗಳು ಉದ್ಭವ ಆಗ್ತಾ ಇದಾವೆ. ಸಿಟ್ಟು ಬರ್ಲಿಕ್ಕೆ ಶುರು ಆಯ್ತು. ಯಾರಿಗಿರಿ? ಮಹಾದರಸ ಮತ್ತು ಮಾದಲಾಂಬಿಕೆ ಸಿಟ್ಟು ಬರ್ಲಿಕ್ಕೆ ಶುರು ಆಯ್ತು. 3-4 ವರ್ಷದ ಮಗು ಇಂಥ ಪ್ರಶ್ನೆಯನ್ನು ಕೇಳ್ತಾನಪ್ಪ ಅಂತಂತಂದ್ರೆ ಈ ಮನೆ ಒಳಗಡೆ ಸಣ್ಣ ಹುಡುಗರು ನಿಮ್ಗೆ ಏನಾರ ಕೇಳಾಕ್ ಶುರು ಮಾಡಿದ್ರೆ ಬಡಿತಾರೆ. ನೀವು ನಿನಗ್ಯಾಕ್ ಬೇಕು ಮೂಳ ಅಂತೀರಿ, ನಿನಗ್ಯಾಕ್ ಬೇಕು ಇದನ್ನೆಲ್ಲ ಕೇಳೋದು? ಇರುದು ಇಟ್ಟದಿ ಯಾಕೆ ಕೇಳ್ತಿ ಅಂತ ಕೇಳ್ತೀರಿ. ಹಾಗೆ ಚಿಕ್ಕ ವಯಸ್ಸಿನೊಳಗಡೆ ಬಸವನ ಚಿಕಿತ್ಸಕ ಬುದ್ಧಿ ಉಳ್ಳವರಾಗಿದ್ರು, ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ಸ್ವೀಕಾರ ಮಾಡುವಂತವರಾಗಿದ್ರು. ಅದಕ್ಕಾಗಿ ಶರಣ ಬಂಧುಗಳೇ, ಇನ್ನ ನಾಳಿನ ದಿವಸ ಬಸವಣ್ಣನವರ ಶಾಲೆಗೆ ಅಡ್ಮಿಷನ್ ಮಾಡ್ತಾ ಇದ್ದಾರೆ. ಶಾಲೆಗೆ ಅಡ್ಮಿಷನ್ ಮಾಡುವಂತ ಸಂದರ್ಭದಲ್ಲಿ ಫಸ್ಟ್ ಶಾಲೆ ಒಳಗಡೆ ಆಡುವಾಗ ಅವರ ದೋಸ್ತ ಗೆಳೆಯ ಯಾರೋ ಬೆನಕಪ್ಪ ಅನ್ನುವಂತ ಅವರ ದೋಸ್ತ ಕಾಲು ಜಾರಿ ಬಾವಿ ಒಳಗಡೆ ಬೀಳ್ತಾ ಇದ್ದಾನ. ಅದನ್ನು ಬದುಕಿಸಿಕೊಂಡ ಪವಾಡ ಹೆಂಗೆ ಮಾಡ್ತಾರಂತ ಹೇಳಿ ನಿಮಗೆ ನಾಳೆ ನಿಮಗೆ ಹೇಳ್ತೇನೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ